ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲ ಸ್ವಾಗತ KS ಮಾಸ್ಟರ್ ಮೈಂಡ್ ಯೂಟ್ಯೂಬ್ ಚಾನಲ್ಗೆ. ಹಾಗೂ ತಾವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಯಸ್ತೇನೆ. ದಿನನಿತ್ಯದ ಸರಣಿಯಾಗೆ ಇವತ್ತಿನ ಕೂಡ ಏನಪ್ಪ ಅಂದರೆ ಈ ಒಂದು 16ನೇ ಪಾಠ ಅಂತಕ್ಕಂಥದ್ದು ಮಾಡ್ತಾ ಇದ್ದೀವಿ. ಸುಮಾರು ಇವತ್ತಿಗೆ ಒಂದು 58 ಕ್ವಶನ್ಸ್ಗಳು ಬಂದವೆ. ಸೊ ಎಲ್ಲವನ್ನು ಕ್ವಶನ್ ಏನು ಮಾಡಿದ್ದೀನಿ ಅಂತ ಕೇಳಿದಾಗ ಇರ್ತಕ್ಕಂಥ ಎಲ್ಲ ಇತಿಹಾಸವನ್ನು ಎಲ್ಲ ಹಿಸ್ಟ್ರಿಯನ್ನು ಏನು ಮಾಡಬೇಕು, ಕವರ್ ಆಗಬೇಕು. ಇಲ್ಲಿ ಬರ್ತಕ್ಕಂಥ ಮುಂದೆ ಈ SD ಎಕ್ಸಾಮ್ ಐತಲ್ಲ, SD ಎಕ್ಸಾಮ್ HK SD ಎಕ್ಸಾಮ್ ಒಂದು ಸ್ವಲ್ಪ ಯೂಸ್ ಆಗಬೇಕು ಅಂತೇಳಿ ಒಂದು ಸ್ವಲ್ಪ ಕಾನ್ಸೆಪ್ಟ್ ಮಾಡ್ತಾ ಇದ್ದೀವಿ. ಇಂಡಿಯನ್ ಹಿಸ್ಟ್ರಿ ಅಂತ ಒಂದು 360 ಆಂಗಲ್ ಮಾಡ್ತಾ ಇದ್ದೀವಿ. ಇದನ್ನು ಕೂಡ ನೆನಪಿರಬೇಕು. ಹಾಗಾದ್ರೆ ಗೊತ್ತಿರಲಿ, SD ಆಗಿರ್ಬೋದು, FD ಆಗಿರ್ಬೋದು, ಸೊ ಬೇಕಿರ್ತಕ್ಕಂಥ PDO ಆಗಿರ್ಬೋದು, PSI ಆಗಿರ್ಬೋದು, PC ಆಗಿರ್ಬೋದು ಮತ್ತು SSC GD ಅಂತೂ ಇದು ರಾಮಬಾಣ ಅಂತ ಹೇಳ್ತಾ ಇದ್ವಿ. ಯಾಕಂದ್ರೆ SSC GD ಇಷ್ಟು ಡೆಪ್ತ್ ಕೇಳಲ್ಲ, ಇರ್ತಕ್ಕಂಥ ಆ ಒಂದು ಹೈಲೈಟ್ ಅಲ್ಲಿ ಕೇಳಿರ್ತಾನೆ. ಅದು ಕೂಡ ನಾವೇನಪ್ಪ ಅಂತ ಕೇಳಿದ್ರೆ ಒಂದು ಕೇಸನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಕ್ಲಾಸನ್ನು ಮಾಡ್ತಾ ಇದೀವಿ ಅಂತ ಕಾನ್ಸೆಪ್ಟ್ ಏನಪ್ಪ ಅಂದ್ರೆ ಒಂದೊಂದು ಬರ್ಸ್ತಾ ಮಾಡ್ತಾ ಇದೀನಿ. ಸೊ ಅದನ್ನು ಬರ್ಕೋಬೇಕು, ನೋಟ್ ಡೌನ್ ಮಾಡ್ಕೋಬೇಕು. ಅದೇ ರೀತಿ ಸೊ ಮುಂದೇನಪ್ಪ ಅಂದ್ರೆ ಮುಂದಿನ ಕಾಲದಲ್ಲಿ ಚಾಪ್ಟರ್ ವೈಸ್ ಕೂಡ ಥಿಯರಿ ಹೇಳ್ತಾ ಇರ್ತೀನಲ್ಲ, ಅಲ್ಲಿ ಕೂಡ ನೋಟ್ಸ್ ಮಾಡ್ಕೊಳ್ತೀವಿ. ಹಾಗಾದ್ರೆ ತಡವನ್ನು ಮಾಡಿದೆನಪ್ಪ ಅಂದ್ರೆ ಮುಂದೆ ಬಂದ್ಬಿಡೋಣ ಅಂತ ಅನ್ಸು. ಸೊ ಕ್ವಶನ್ ನೋಡಿ ಏನದ, ಬಿಲ್ಲು ಮತ್ತು ಬಾಣದ ಆವಿಷ್ಕಾರವು ಡ್ಯಾಶ್ಗೆ ಕಾರಣವಾಗಿದೆ ಅಂತ ಕೇಳ್ತಾರೆ. ನೋಡ್ರಿ, ಇದು ಬಂದಿರತಕ್ಕಂಥ ಪ್ರಾಚೀನ ಕಾಲದಲ್ಲಿ ಇರ್ತಕ್ಕಂಥ ಒಂದು ಕ್ವಶನ್. ಇದು ಸ್ಟಾರ್ಟಿಂಗ್ ಇರ್ತಕ್ಕಂಥ ಹಳೆ ಶಿಲಾಯುಗ ಆಗಿರ್ಬೋದು, ಮಧ್ಯ ಶಿಲಾಯುಗ ಮತ್ತು ನವಶಿಲಾಯುಗ ಈ ಸಂಬಂಧಕ್ಕೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿರ್ತಕ್ಕಂಥದ್ದು. ಸೊ ಕ್ವಶನ್ಸ್ ಆಪ್ಷನ್ಸ್ ಕೊಟ್ಟಾಗ ಅಂತ ಕೇಳಿದಾಗ ಗೊತ್ತಿರಲಿ, ಒಂದು ಮಧ್ಯ ಶಿಲಾಯುಗ ಅಂತ ಕೊಟ್ಟಾರ, ಎರಡು ನವಶಿಲಾಯುಗ ಅಂತ ಕೊಟ್ಟಾರ, ಸೊ ಮೇಲಿನ ಪ್ರಾಚೀನ ಶಿಲಾಯುಗ ಅಂತ ಕೊಟ್ಟಾರ, ಇನ್ನೊಂದು ಮಧ್ಯ ಪ್ರಾಚೀನ ಯುಗ ಅಂತ ಕೊಟ್ಟಾರ. ಇವು ಮಧ್ಯ ಪ್ರಾಚೀನ ಯುಗ, ಮಧ್ಯ ಶಿಲಾಯುಗ ಯಾಕೆ ಕೊಡ್ತಾನೆ ಅಂತ ಕೇಳಿದಾಗ ನಿಮಗೆ ಕನ್ಫ್ಯೂಸ್ ಮಾಡ್ಬೇಕಂತ ಕೊಟ್ಟಿರ್ತಾನೆ. ಏನಿಲ್ಲ, ಅಲ್ಲಿ ಏನು ಮಣ್ಣು ಇರಲ್ಲ, ಕನ್ಫ್ಯೂಸ್ ಮಾಡ್ಬೇಕಷ್ಟೇ. ಕ್ಲಿಯರಾ? ಹಾಗಾದ್ರೆ ಇಲ್ಲಿ ಆನ್ಸರ್ ಏನಾಗ್ತದ ಅಂತ ಬಂದ್ಬಿಟ್ರೆ ಆನ್ಸರ್ ಏನಾಗ್ತದೆ ಅಂತಂದ್ರೆ ಮಧ್ಯ ಶಿಲಾಯುಗ ಅಂತ ಆಗಿರ್ತದೆ ಸರ್. ಯಾವ ಯುಗ ಅಂತಂದ್ರೆ ಮಧ್ಯ ಶಿಲಾಯುಗ ಅಂತೇಳಿ ಏನಾಗಿರ್ತದೆ ಆನ್ಸರ್ ಆಗಿರ್ತದೆ. ಸೊ ಮಧ್ಯ ಶಿಲಾಯುಗ ಆನ್ಸರ್ ಆಗಿರುತ್ತೆ. ಹಾಗಾದ್ರೆ ಮಧ್ಯ ಶಿಲಾಯುಗ ಆನ್ಸರ್ ಮಾಡೋದಕ್ಕಿಂತ ಮೊದಲವಾಗಿ ನಾವು ಏನ್ ನೋಡೋಣ ಅಂತ ಕೇಳಿದಾಗ ಇರ್ತಕ್ಕಂಥ ಹಿಂದಿನ ಸ್ವಲ್ಪ ಏನ್ ಮಾಡೋಣ, ಶಿಲಾಯುಗಳ ಬಗ್ಗೆ ತಿಳ್ಕೊಳ್ಳೋಣ. ಶಿಲಾಯುಗಳ ಬಗ್ಗೆ ತಿಳ್ಕೊಳ್ಳೋಣ ಅಂತ. ಸೊ ಇಲ್ಲಿ ಫಸ್ಟಿಗೆ ಬರ್ತಕ್ಕಂಥದ್ದು ಹಳೆ ಶಿಲಾಯುಗ ಅಂತ ಬರ್ತದೆ. ಹಳೆ ಶಿಲಾಯುಗ ಅಂತ ಬರ್ತಲ್ಲ, ಇಲ್ಲಿ ಮಾನವ ಏನಪ್ಪಾ ಅಂತಂದ್ರೆ ಕೆಲವೊಂದ್ ಕಡೆ 30,000 ಅಂತ ಕೊಟ್ಟಿರ್ತಾರೆ, 30,000. ಕೆಲವೊಂದ್ ಕಡೆ ಏನ್ ಮಾಡ್ತಾರೆ ಅಂತ 10,000, ಇದು 40,000 ಅಂತ ಕೊಟ್ಟಿರ್ತಾರೆ. ಇದ್ರ ಬಗ್ಗೆನು ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಇಲ್ಲಿ ಹೇಳ್ತೀನಿ ಒಂದು ಕಿವಿ ಮಾತು ಗೊತ್ತಿರ್ಬೇಕು ನಿಮ್ಗೆ. ಪ್ರಾಚೀನ ಕಾಲದಲ್ಲಿ ಪ್ರಾಚೀನ ಇತಿಹಾಸ ಆಗಿರ್ಬೋದು ಅಥವಾ ಕರ್ನಾಟಕ ಇತಿಹಾಸದಲ್ಲಿ ಅತಿ ಹೆಚ್ಚಿನಾಗಲ್ಲ ಇಸ್ವಿಗಳು ಕೇಳಲ್ಲ. ಯಾಕಂದ್ರೆ ಅಲ್ಲಿ ಏನಪ್ಪಾ ಅಂದ್ರೆ ಇಸ್ವಿಗಳು ಪ್ರಾಂಪ್ಟ್ ಆಗಿರ್ತಕ್ಕಂಥ ಇಸ್ವಿಗಳು ಸಿಗಲ್ಲ. ಸೊ ಮಧ್ಯ ಭಾರತದಲ್ಲಿ ಇಸ್ವಿಗಳು ಕೇಳ್ತಾನೆ, ಹಾಗೂ ಆಧುನಿಕ ಭಾರತದಲ್ಲಿ ಅಂತ ಎಲ್ಲ ಎಕ್ಸಾಕ್ಟ್ ಆಗಿರ್ತಕ್ಕಂಥ ಇಸ್ವಿಗಳು ಆಧುನಿಕ ಭಾರತದ ಇಸ್ವಿಗಳು ಕೇಳ್ತಾರೆ. ಇಸ್ವಿಗಳ ಬಗ್ಗೆ ತಲೆ ಕೆಡಿಸ್ಕೊಬಿಟ್ರೆ ನಾನು ಲಾಸ್ಟಿಕಲ್ ಕ್ಲಾಸ್ ಒಂದು ಮಾಡ್ಬೇಕಾದ್ರೆ ಇರ್ತಕ್ಕಂಥ ಎಲ್ಲಾ ಇಸ್ವಿಗಳ ಬಗ್ಗೆ, ಆಧುನಿಕ ಭಾರತದಲ್ಲಿ ಇರ್ತಕ್ಕಂಥದ್ದು ಮತ್ತು ಮಧ್ಯ ಭಾರತದಲ್ಲಿ ಇರ್ತಕ್ಕಂಥದ್ದು ಎಲ್ಲಾ ಇಸ್ವಿಗಳ ಬಗ್ಗೆ ಮಾಡ್ತೀನಿ, ಒಂದು ಕ್ಲಾಸ್ ಅನ್ನು ಮಾಡಿರ್ತೀನಿ. ಎಲ್ಲಾ ಇಸ್ವಿಗಳ ಬಗ್ಗೆ ಟೋಟಲ್ ಆಗಿರ್ತಕ್ಕಂಥದ್ದು ಒಂದು 100ರಿಂದ 150 ಇಸ್ವಿಗಳು, ಇದಕ್ಕಿಂತ ಹೆಚ್ಚು ಇಸ್ವಿಗಳು ಏನ್ ಮಾಡ್ತೀನಿ, ಅಧ್ಯಯನವನ್ನು ಮಾಡ್ತೀನಿ, ಡಿಸ್ಕಷನ್ ಮಾಡ್ಕೊಡ್ತೀನಿ. ಕ್ಲಿಯರ್? ಇದ್ರ ಬಗ್ಗೆ ತಲೆಗೆಡಿಸ್ಕೊಬಿಡಿ. ಓಕೆ ನೋಡಿ, ಹಳೆ ಶಿಲಾಯುಗ ಇಲ್ಲಿಂದ ಹಿಡಿದು ಎಲ್ಲಿ ತನಕ ಹೇಳ್ತಾರ ಅಂತ ಹೇಳಿದ್ರೆ 10,000 ತನಕ ಅಂತ ಹೇಳ್ತಾರೆ ಸರ್. ಕ್ಲಿಯರ್? ಇದು ಓಕೆ. ಹಾಗಾದ್ರೆ ಗೊತ್ತಿರಲಿ, ಈ ಹಳೆ ಶಿಲಾಯುಗದ ಬಗ್ಗೆ ಮೊಟ್ಟ ಮೊದಲ ಬಗ್ಗೆ ಅಧ್ಯಯನ ಮಾಡಿದ ವ್ಯಕ್ತಿ ಯಾರಪ್ಪ ಅಂತ ಗೊತ್ತಿರಲಿ. ಪ್ರಾಚೀನ ಬಗ್ಗೆ ಅಧ್ಯಯನ ಮಾಡಿದ ವ್ಯಕ್ತಿ ಯಾರಪ್ಪ ಅಂದ್ರೆ ರಾಬರ್ಟ್ ಬ್ರೂಸ್ ಫೂಟ್ ಎಂಬ ವ್ಯಕ್ತಿ ಅಂತ ಹೇಳ್ತೀವಿ. ರಾಬರ್ಟ್ ಬ್ರೂಸ್ ಫೂಟ್ ಎಂಬ ವ್ಯಕ್ತಿ, ಇದ್ರ ಬಗ್ಗೆ ಅಧ್ಯಯನ ಮಾಡಿದ ವ್ಯಕ್ತಿ ಯಾರು? ರಾಬರ್ಟ್ ಬ್ರೂಸ್ ಫೂಟ್ ಎಂಬ ವ್ಯಕ್ತಿ ಅಂತ ಹೇಳ್ತೀವಿ ಸರ್. ರೈಟಾ? ಇಲ್ಲಿ ಇದನ್ನು ಗೊತ್ತಿರಬೇಕು ಅಂತ. ಇನ್ನು ಹಳೆ ಶಿಲಾಯುಗ ಅಂದ್ರೆ ಏನಪ್ಪಾ ಅಂತಂದ್ರೆ ಪ್ಯಾಲಿಯೋಲಿಥಿಕ ಅಂತ ಕೂಡ ಕರಿತೀವಿ ಸರ್. ಯಾವ ಲಿಥಿಕ? ಪ್ಯಾಲಿಯೋಲಿಥಿಕ ಅಂತ ಕೂಡ ಕರಿತೀವಿ. ಏನಪ್ಪಾ ಅಂತಂದ್ರೆ ಪ್ಯಾಲಿಯೋ ಅಂದ್ರೆ ಗ್ರೀಕ್ ಭಾಷೆಯಲ್ಲಿ, ಯಾವ ಭಾಷೆಯಲ್ಲಿ? ಗ್ರೀಕ್ ಭಾಷೆಯಲ್ಲಿ ಹಳೆಯ ಅಂದರ್ಥ. ಏನಂದರ್ಥ? ಹಳೆಯ ಅಂದರ್ಥ. ಇನ್ನು ಲಿಥಿಕ್ ಅಂದ್ರೆ ಶಿಲೆ ಎಂದರ್ಥ. ಅದಕ್ಕಾಗಿ ಇದು ಹಳೆ ಶಿಲಾಯುಗ ಅಂತ ಕೂಡ ಕರೀತಾರೆ. ಸೊ ಇದಕ್ಕೆ ಇನ್ನೊಂದು ಏನು ಕರೀತಾರೆ ಅಂತಂದ್ರೆ ಕಲ್ಲಿನ ಯುಗ ಅಂತ ಕೂಡ ಕರೀತಾರೆ. ಯಾವ ಯುಗ? ಕಲ್ಲಿನ ಯುಗ. ಕಲ್ಲಿನ ಯುಗ ಅಂತ ಏನ್ ಮಾಡ್ತಾರೆ, ಕರೀತಾರೆ ಅಂತದ್ದು. ಯಾಕಂತ ಕೇಳಿದ್ರೆ ಇಲ್ಲಿ ಮನುಷ್ಯ ಏನ್ ಮಾಡ್ದ ಅಂತ ಕೇಳಿದ್ರೆ ಅತಿ ಹೆಚ್ಚು ಏನ್ ಮಾಡ್ದ, ಕಲ್ಲನ್ನು ಬಳಸುತ್ತಿದ್ದ. ಅದಕ್ಕಾಗಿ ಇದನ್ನ ಕಲ್ಲಿನ ಯುಗ ಅಂತ ಕರೀತಾರೆ. ಇನ್ನ ಇದನ್ನ ಇನ್ನೊಂದು ಏನ್ ಕರೀತಾರೆ ಅಂತ ಕೇಳಿದ್ರೆ ಇಲ್ಲೇ ಬರ್ತೀವಿ, ಸ್ಟೋನ್ ಏಜ್ ಅಂತ ಕೂಡ ಕರೀತಾರೆ. ಇದನ್ನು ಕೂಡ ಗೊತ್ತಿರಬೇಕು. ಯಾವ ಏಜ್? ಸ್ಟೋನ್ ಏಜ್ ಅಂತ ಕೂಡ ಕರೀತಾರೆ. ಕಲ್ಲಿನ ಯುಗ ಅಂತ ಕೂಡ ಕರೀತಾರೆ. ಸೊ ಇಲ್ಲಿ ನಿಮ್ಗೆಲ್ಲ ಗೊತ್ತದ, ಮಾನವ ಏನ್ ಮಾಡ್ತಾನ ಅಂತ ಕೇಳಿದ್ರೆ ಇಲ್ಲಿ ತನ್ನ ಆಹಾರವನ್ನು ಏನ್ ಮಾಡ್ತಿರ್ತಾನ ಅಂತ ಕೇಳಿದ್ರೆ ಗಡ್ಡೆ ಗೆಣಸು ಆಗಿರ್ಬೋದು, ಗಡ್ಡೆಗೆಣಸು, ಹಣ್ಣು ಹಂಪಲು ಮತ್ತು ಹಸಿ ಮಾಂಸ ಏನ್ ಮಾಡ್ತಿದ್ದ, ಬೆಳೆದು ತಿಂದು ಬೆಳೀತಿದ್ದ. ಎಲ್ಲಿ ಅಂತ ಕೇಳಿದ್ರೆ ಈ ಕಾಲದಲ್ಲಿ ತಿಂದು ಬೆಳೀತಿದ್ದ. ಅಂದ್ರೆ ಈ ಮಾನವನ ಎಂತ ಜೀವನ ನಡೆಸಿದ ಅಂತ ಕೇಳಿದಾಗ ಈ ಕಾಲದಲ್ಲಿ ಅಲೆಮಾರಿ ಜೀವನ ನಡೆಸುತ್ತಿದ್ದ. ಯಾವ ಜೀವನ? ಅಲೆಮಾರಿ ಜೀವನ. ಇಲ್ಲಿ ಇದನ್ನು ವಾಸವಾಗೋದು ಎಲ್ಲಿ ಅಂತ ಕೇಳಿದ್ರೆ ಗುಹೆಗಳಲ್ಲಿ ವಾಸವಾಗ್ತಿದ್ದ. ಗುಹೆಗಳಾಗಿರ್ಬೋದು, ಮರದ ಪೊಟರೆಗಳಾಗಿರ್ಬೋದು,
ಆ ಗುಹೆ ಏನಿತ್ತು ಅಂತ ಕೇಳಿದ್ರೆ ಗುಹೆ ಅಲ್ಲಿರ್ತಂತ ಪ್ರಾಚೀನ ಕಾಲದಲ್ಲಿ ಕಂಡು ಬಂದಂತ ಭೀಮಬೆಟ್ಟಗಳಲ್ಲಿ ಕಂಡು ಬಂದ ಗುಹೆಗಳು, ಸಾಕಷ್ಟು ಗುಹೆಗಳು. ಆ ಗುಹೆಗಳಲ್ಲಿ ಏನ್ ಮಾಡ್ತಿದ್ದ, ವಾಸ ಮಾಡ್ತಿದ್ದ, ಮತ್ತೆ ಮರದಿವ್ಸ ಏನ್ ಮಾಡ್ತಿದ್ದ, ಮತ್ತೆ ಹೋಗ್ತಿದ್ದ. ಅವಾಗ ಇರ್ತಕ್ಕಂಥ ಮಾನವನ ಅನಿವಾರ್ಯ ಜೀವನ ಅಂತ ಯಾಕೆ ಹೇಳ್ತೀವಿ ಅಂತಿದ್ರೆ, ಅವಾಗ ಇವತ್ತಿನ ಯಾವುದೇ ಕೂಡ ಉದ್ದೇಶ ಇರಲಿಲ್ಲ. ಉದ್ದೇಶ ಮತ್ತು ಗುರಿ ಒಂದೇ ಏನಾಗಿತ್ತು ಅಂತ ಹೇಳಿದಾಗ ಆಹಾರ ಆಗಿತ್ತು. ನಾವು ಇವತ್ತು ಬದುಕಿದೀವಿ, ನಾಳೆ ಬದುಕಬೇಕಂದ್ರೆ ಹೆಂಗ್ ಮಾಡ್ಬೇಕು ಅನ್ನೋದು ಹುಡುಕಾಟ ಆಗಿತ್ತು. ಅವಾಗ ಹುಡುಕಾಟ ಇತ್ತು. ಒಂದು ಏನು ಹುಡುಕಾಟ ಇತ್ತು ಅಂತ ಹೇಳಿದ್ರೆ ಹಸಿವಿನ ಹುಡುಕಾಟ. ಏನೋ ಅಂತ ಕೇಳಿದ್ರೆ ಹಸಿವಿನ ಹುಡುಕಾಟ. ಮುಂದೆ ನಾಳೆ ಬದುಕಬೇಕಂದ್ರೆ ನಾನು ಯಾವ ರೀತಿ ಬದುಕಬೇಕು, ಸೊ ಬದುಕಬೇಕಂದ್ರೆ ನನ್ಗೆ ಏನ್ಬೇಕು, ಆಹಾರ ಬೇಕು. ಆಹಾರದ ಹುಡುಕಾಟದಲ್ಲಿ ಇರ್ತಿದ್ದ. ಸಾಕಷ್ಟು ಜನ ಸಾಯ್ತಿದ್ರು, ಸಾಕಷ್ಟು ಜನ ಇರ್ತಿದ್ರು. ಹಂಗೆ ಒಂದು ಅದೇನಂತ ಫಸ್ಟ್ ಕ್ಲಾಸಲ್ಲಿ ನಿಮ್ಗೆ ಹೇಳಿದೆ ನಾನು, ಈ ವ್ಯಾಲ್ಯೂಷನ್ ಅಂತೇಳಿ. ಅವಾಗ ಒಂದು ಅರಿವಿನ ಕ್ರಾಂತಿ ಮೂಲಕ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಜೆನೆಟಿಕ್ ಆಗಿ ಏನ್ ಮಾಡ್ತಾರೆ, ಬೆಳಿತಾ 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 ಏನ್ಬೇಕು ಅಲೆಮಾರಿ ಜೀವನ ನಡೆಸ್ತಾ ಬರ್ತಾರೆ. ಸೊ ಇನ್ನೊಂದು ಗೊತ್ತಿರಬೇಕು, ಈ ಕಾಲದ ಮಾನವನು ನಿಮ್ಗೆಲ್ಲ ಗೊತ್ತದ ಯಾವ ಕಲ್ಲನ್ನು ಬಳಸಿದ ಅಂತ ಹೇಳಿದಾಗ ಕ್ವಾರ್ಟ್ಜೈಟ್ ಕಲ್ಲನ್ನು ಬಳಸಿದ, ಗೊತ್ತದ? ಸೊ ಕ್ವಾರ್ಟ್ಜೈಟ್ ಕಲ್ಲನ್ನು ಬಳಸಿದ. ಕ್ವಶನ್ ಏನ್ ಕೇಳಿದಾಗ ಅಂತ ಹೇಳಿದ್ರೆ, ಕ್ವಶನ್ ಕೇಳಿದಾಗ ಇನ್ನು ಮುಂದೆ ಏನಪ್ಪ ಅಂದ್ರೆ ಮುಂದೆ ಹೈ ನಮ್ಮ ಲೋ ಎಕ್ಸಾಮ್ಸ್ ಎಸ್ ಡಿ ಆಗಿರ್ಬೋದು, ಎಫ್ ಡಿ ಬರ್ಬೋದು. ಏನಪ್ಪಾ ಅಂತ ಹೇಳಿದ್ರೆ ಈ ಕ್ವಾರ್ಟ್ಜೈಟ್ ಕಲ್ಲನ್ನು ಎದಕ್ಕೆ ಸಂಬಂಧಪಟ್ಟದ ಅಂತ ಹೇಳಿ ಕೇಳ್ತಾರೆ ಸರ್. ಇದು ಆಕ್ಚುಲಿ ನೀವು ಏನ್ ಹೇಳ್ತೀವಿ, ಕ್ವಾರ್ಟ್ಜೈಟ್ ಅಂದ್ರೆ ಒರಟಾದ ಕಲ್ಲು. ಎಂತ ಕಲ್ಲು ಇದು? ಒರಟಾದ ಕಲ್ಲು ಅಂತ ಬಳಸ್ತಾರೆ. ಒರಟಾದ ಕಲ್ಲು ಅಥವಾ ಬೆಣಚು ಕಲ್ಲು ಅಂತ ಹೇಳ್ತೀವಿ, ಓಕೆನಾ? ಅಥವಾ ಬೆಣಚು ಕಲ್ಲು ಅಥವಾ ಬೆಣಚು ಕಲ್ಲು ಅಂತ ಹೇಳ್ತೀವಿ. ಸೊ ಈ ಕಾಲದ ಮಾನವನ ಏನ್ ಕರಿತೀವಿ ಅಂತ ಕೇಳಿದ್ರೆ ಬೆಣಚು ಕಲ್ಲು ಮಾನವ, ಬೆಣಚು ಕಲ್ಲು ಮಾನವ ಅಂತ ಕೂಡ ಏನ್ ಮಾಡ್ತೀವಿ, ಕರಿತೀವಿ ಬೆಣಚು ಕಲ್ಲು ಮಾನವ. ಅಥವಾ ಕ್ವಾರ್ಟ್ಜೈಟ್ ಮಾನವ, ಕ್ವಾರ್ಟ್ಜೈಟ್ ಮ್ಯಾನ ಅಂತ ಕೂಡ ಕರಿತೀವಿ, ಕ್ವಾರ್ಟ್ಜೈಟ್ ಮ್ಯಾನ್ ಅಂತ ಕೂಡ ಕರಿತೀವಿ. ಹಾಗಾದ್ರೆ ಈ ಕಲ್ಲು ಎದಕ್ಕೆ ಸಂಬಂಧಿಸಿದ ಅಂತ ಕೇಳಿದಾಗ ಕ್ವಾರ್ಟ್ಜೈಟ್ ಎಂಬುದು ಸ್ಯಾಂಡ್ ಸ್ಟೋನ್ದ ಕೆಟ್ಟ ಬರ್ಕೋಬೇಕದು ಸ್ಯಾಂಡ್ ಸ್ಟೋನ್ದ ಇದು ಕಲ್ಲು ಸ್ಯಾಂಡ್ ಸ್ಟೋನ್ದ ರೂಪಾಂತರ ಶಿಲೆಯಾಗಿದೆ. ರೂಪಾಂತರ ಶಿಲೆಯಾಗಿದೆ. ವೆರಿ ವೆರಿ ಇಂಪಾರ್ಟೆಂಟ್, ಬರ್ಕೋಬೇಕಿದು. ರೂಪಾಂತರ ಏನಾಗಿದೆ, ಸ್ಯಾಂಡ್ ಸ್ಟೋನ್ ರೂಪಾಂತರ ಶಿಲೆಯಾಗಿದೆ ಅಂತ ಗೊತ್ತಿರಬೇಕು. ಅವನು ಈ ಕಾಲದ ಒಂದು ಗೊತ್ತಿರಬೇಕು. ಈ ಕಾಲದ ಕೊನೆಯ ಕಾಲದಲ್ಲಿ ಏನ್ ಮಾಡ್ದ ಅಂತ ಮಾನವನು, ಈ ಕಾಲದ ಕೊನೆಯ ಕಾಲದಲ್ಲಿ ಏನ್ ಮಾಡ್ದ ಅಂತ ಬೆಂಕಿಯನ್ನು ಕಂಡಿಡ್ದ ಅಂತ ಹೇಳಿ ಸರ್. ಏನ್ ಕಂಡಿಡ್ದ? ಬೆಂಕಿಯನ್ನು ಕಂಡಿಡ್ದ. ಹಾಗಾದ್ರೆ ಬೆಂಕಿಯನ್ನು ಕಂಡಿಡಿದ ಮಾನವ ಅಂತ ಫಸ್ಟ್ ಹೇಳಿದ ನಿಮಗೆ ನಾನು. ಯಾವ ಅಂತಿದ್ರೆ ಜಾವ ಅಂತ ಮಾನವ. ಯಾವ ಮಾನವ? ಜಾವ ಎಂಬ ಮಾನವ ಏನ್ ಮಾಡ್ದ? ಬೆಂಕಿಯನ್ನ ಕಂಡಿಡ್ದ. ಸೊ 8 ಪ್ರಕಾರದ ಮಾನವಗಳು ಹೇಳಿದೆ ನಿಮ್ಗೆ ನಾನು. ಹೋಮೋನಿಡ್ಸ್ ಆಗಿರ್ಬೋದು, ಆಸ್ಟ್ರಲೋಪಿಥೆಕಸ್ ಆಗಿರ್ಬೋದು, ರಾಮೋಪಿಥೆಕಸ್ ಆಗಿರ್ಬೋದು, ಜಾವ ಆಗಿರ್ಬೋದು, ಈ ರೀತಿ ಮಾನವ ಹೇಳಿದೆ. ಸೊ ಈ ಮಾನವ ಎಲ್ಲಿ ಕಂಡು ಬಂದ ಅಂತ ಕೇಳಿದಾಗ ಇರಾನ್ ನಲ್ಲಿ ಕಂಡು ಬಂದ ನೋಡ್ರಿ. ಇರಾನ್ ನಲ್ಲಿ ಅಥವಾ ಇರಾಕೆಟಸ್ ಅಲ್ಲಿ ಕಂಡು ಬಂದಿರತಕ್ಕಂಥ ಮಾನವ. ಯಾವ ಮಾನವ ಅಂತ ಜಾವ ಎಂಬ ಒಂದು ಮಾನವ. ಕ್ಲಿಯರ್? ಇದು ಇನ್ನೊಂದು ಹೇಳ್ಬೇಕಂದ್ರೆ ಈ ಬಗ್ಗೆ ಇನ್ನೊಂದಿಷ್ಟು ಹೇಳ್ತೀನಿ. ಓಕೆ, ಗೊತ್ತಿ. ಈ ಕಾಲದಲ್ಲಿ ಕಂಡು ಬರ್ತಕ್ಕಂಥ ಮಾನವನ ಒಂದು ನೆಲೆಗಳು ಅಂತ ಬಂದಾಗ ಮಾನವನ ನೆಲೆಗಳು ಯಾವಪ್ಪ ಅಂತ ಕೇಳಿದಾಗ ಗೊತ್ತಿರ್ಬೇಕು ನಿಮ್ಗೆಲ್ಲ. ಓಕೆ, ನೋಡಿ ಇಲ್ಲಿ ಒಂದು ನೆಲೆಗಳು ಗೊತ್ತಿರ್ಬೇಕು. ಏನಂತ ಕೇಳಿದ್ರೆ ಮದ್ರಾಸದಲ್ಲಿ ಕಂಡು ಬರ್ತಕ್ಕಂಥದ್ದು. ಮದ್ರಾಸಲ್ಲಿ ಏನ್ ಕಂಡು ಬರ್ತದೆ? ಅತ್ತಿವರಂ ಮತ್ತು ಪಲ್ಲವರಂ. ಅತ್ತಿವರಮ ಮತ್ತು ಪಲ್ಲವರಂ ಮದ್ರಾಸಲ್ಲಿ ಕಂಡು ಬರ್ತಕ್ಕಂಥದ್ದು ಅತ್ತಿವರಂ ಮತ್ತು ಪಲ್ಲವರಂ ಅಂತಕ್ಕಂಥದ್ದು. ಸೊ ಎರಡನೇದಪ್ಪ ಅಂದ್ರೆ ಮಧ್ಯಪ್ರದೇಶ್, MP. ಮಧ್ಯಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಅದಂಗರ ಮತ್ತು ಭೀಮ್ಬೆಟ್ಕ. ಅದಂಗರ ಮತ್ತು ಭೀಮ್ಬೆಟ್ಕ ಅಂತ. ಇನ್ನೊಂದು ಮೂರನೇದಪ್ಪ ಆಂಧ್ರ ಪ್ರದೇಶದ ಪಕ್ಕದಲ್ಲಿ ಕಂಡು ಬರ್ತದೆ. ಆಂಧ್ರ ಪ್ರದೇಶದ ಕರ್ನೂಲ. ನಾಲ್ಕನೇದು ಮಹಾರಾಷ್ಟ್ರದ ಕಂಡು ಬರ್ತದೆ. ಯಾವ್ದು ಅಂತಿದ್ರೆ ಇನಾಮ್ಗಾಂವ್. ಇನಾಮ್ಗಾಂವ್. ಸೊ ಇದೇದು ಯಾವ್ದಪ್ಪ ಅಂತ ಕೇಳಿದಾಗ UP ಯಲ್ಲಿ ಕಂಡು ಬರ್ತದೆ. ಯಾವ್ದಪ್ಪ ಅಂತ ಮಿರ್ಜಾಪುರ ಅಂತ. UP ಯಲ್ಲಿ ಯಾವುದು? ಮಿರ್ಜಾಪುರ ಅಂತ ಕಂಡು ಬರ್ತದೆ. ಇಲ್ಲಿ ಇನ್ನು ಇನ್ನೊಂದು ಗೊತ್ತಿರಬೇಕು, ಕರ್ನಾಟಕದ ನೆಲೆಗಳು ಅಂತ ಬಂದಾಗ ನೋಡಿ. ಕರ್ನಾಟಕದ ಅಂತ ಬಂದಾಗ ಕರ್ನಾಟಕದ ನೆಲೆಗಳು ಅಂತ ಬಂದಾಗ ಒಂದು ಗೊತ್ತಿರಬೇಕು. ಇಲ್ಲಪ್ಪ ಅಂದ್ರೆ ಯಾದಗಿರಿ ಜಿಲ್ಲೆ ಅಂತ ಹೇಳ್ತೀವಲ್ಲ. ಯಾದಗಿರಿ ಜಿಲ್ಲೆಯಲ್ಲಿ ಒಂದು ಹುಣಸಗಿ ಅಂತ ತಾಲೂಕು ಬರ್ತದೆ. ಹುಣಸಗಿ, ಯಾದಗಿರಿ ಜಿಲ್ಲೆ ಹುಣಸಗಿಯಲ್ಲಿ ಏನಪ್ಪ ಅಂದ್ರೆ ಗೊತ್ತಿರಬೇಕು. ಇಲ್ಲಿ ಬರ್ಕೋದಲ್ಲಿ 3 ಲಕ್ಷ ವರ್ಷಗಳ ಹಿಂದಿನ 3 ಲಕ್ಷ ವರ್ಷಗಳ ಹಿಂದಿನ ಕಾಡು ಬೆಕ್ಕು. ಯಾವ ಬೆಕ್ಕು? ಹಿಂದಿನ ಕಾಡು ಬೆಕ್ಕು ಮತ್ತು ಆನೆಯ ಅಸ್ಥಿ ಪಂಜರಗಳು ದೊರೆತಿವೆ. ಅಸ್ಥಿ ಪಂಜರಗಳು ದೊರೆತಿವೆ ಅಂತ ಗೊತ್ತಿರಬೇಕು. ರೈಟ್? ಎಲ್ಲಿ ಅಂತ ಕೇಳಿದಾಗ ಇಲ್ಲಿ ಮಾನವಲ್ಲಿ, ಎಲ್ಲಿ ಕೊನೆಯ ಕಾಲಕ್ಕೆ ಮಾನವಲ್ಲಿ. ಇಲ್ಲಿ ಇನ್ನೊಂದು ಗೊತ್ತಿರಬೇಕು, ತುಮಕೂರು ಜಿಲ್ಲೆಯ ಕಿಬ್ಬನಹಳ್ಳಿ ಅಂತ ಬರ್ತದೆ ನೋಡಿ. ತುಮಕೂರು ಜಿಲ್ಲೆಯ ಕಿಬ್ಬನಹಳ್ಳಿ
ಕಿಬ್ಬನ ಹಳ್ಳಿ ಅಂತ ಬರ್ತದೆ ಸರ್. ತುಮಕೂರು ಜಿಲ್ಲೆ ಕಿಬ್ಬನಹಳ್ಳಿ. ಈ ಕಾಲದ ಮಾನವನ ಏನಪ್ಪಾ ವರ್ಣಚಿತ್ರಗಳು ಕಂಡುಬಂದಾವಲ್ಲಿ. ವರ್ಣಚಿತ್ರಗಳು ಮತ್ತು ಗುಹೆಗಳು ಕಂಡು ಬಂದವೆ. ವರ್ಣಚಿತ್ರಗಳು ಮತ್ತು ಗುಹೆಗಳು ಏನಾಗ ಕಂಡು ಬರ್ತವೆ ಅಂತ ಹೇಳ್ತೀವಿ. ಯಾವ ಕಾಲದ ಅಂತಂದ್ರೆ ಹಳೆ ಶಿಲಾಯುಗದ ಕಾಲದ ಮಾನವನು. ರೈಟ್. ನೆಕ್ಸ್ಟ್ ನೋಡ್ರಿ. ಓಕೆ, ಇನ್ನೊಂದು ಗೊತ್ತಿರಬೇಕು ಇಲ್ಲಿ. ಇನ್ನೊಂದು ಪಾಯಿಂಟ್ ನೋಡ್ರಿ. ಭೀಮ್ ಬೆಟ್ಕದಲ್ಲಿ ಏನಾಗ್ಯಾವ ಅಂತಂದ್ರೆ ಈ ಕಾಲದ ಮಾನವನ ವರ್ಣಚಿತ್ರಗಳು ಕೂಡ ಕಂಡು ಬಂದವೆ. ವರ್ಣಚಿತ್ರಗಳು ಕೂಡ ಏನ್ ಮಾಡ ಕಂಡು ಬಂದವ ಅಂತ ಗೊತ್ತಿರ್ಬೇಕು. ಓಕೆ, ಇದ್ರ ನಂತರ ಇನ್ನೊಂದು ಯುಗ ಬರ್ತಲ್ಲ, ಯಾವ್ದು ಅಂತಂದ್ರೆ ಮಧ್ಯಶಿಲಾಯುಗ. ಸೊ ಗೊತ್ತಿರ್ಬೇಕು, ಮಧ್ಯಶಿಲಾಯುಗ ಕಂಡು ಬರ್ತದ. ಓಕೆ, ಮಧ್ಯಶಿಲಾಯುಗದಲ್ಲಿ ನೋಡಿದ್ರೆ ಏನೇನಿರ್ತದ ಅಂತ ಒಂದು ಗೊತ್ತಿರ್ಬೇಕು. ಈ ಕಾಲವನ್ನ ಏನ್ ಕರಿತೀವಿ ಅಂತಂದ್ರೆ ಮೆಸೋಲಿಥಿಕ್ ಏಜ್ ಅಂತ ಕರಿತೀವಿ ಸರ್. ಸೊ ಮೆಸೋ ಅಂದ್ರೆ ಗ್ರೀಕ್ ಭಾಷೆಯಲ್ಲಿ ಮಧ್ಯ ಅಂದರ್ಥ ಸರ್. ಏನಂದರ್ಥ? ಮಧ್ಯ. ಲಿಥಿಕ್ ಅಂದ್ರೆ ಶಿಲೆ ಅಂದರ್ಥ. ರೈಟ್ ರೀ. ಇನ್ನು ಈ ಕಾಲ ಏನಪ್ಪಾ ಅಂತಂದ್ರೆ 10,000ದಿಂದ ಹಿಡಿದು ಇಲ್ಲಿ ಬರ್ತೀವಿ ನೋಡ್ರಿ. 10,000ದಿಂದ ಹಿಡಿದು ಸೊ 4,000 ತನಕ ಕಂಡು ಬರ್ತದ್ರಿ. ಕ್ಲಿಯರ್? 4,000 ತನಕ ಕ್ರಿಸ್ತ ಪೂರ್ವ ಮತ್ತಿದ್ದು ಕ್ರಿಸ್ತ ಪೂರ್ವದನ್ನ ಕಂಡು ಬರ್ತದ. ಈ ಕಾಲವನ್ನ ಇನ್ನೊಂದು ಏನ್ ಕರೀತಾರೆ? ಮೈಕ್ರೋ ಏಜ್ ಅಂತ ಕರೀತಾರೆ. ಮೈಕ್ರೋ ಏಜ್ ಅಥವಾ ಸೂಕ್ಷ್ಮ ಯುಗ ಅಂತ ಕೂಡ ಕಂಡು ಬರ್ತದೆ. ಸೊ ಏನಪ್ಪಾ ಮೈಕ್ರೋ ಏಜ್ ಅಥವಾ ಸೂಕ್ಷ್ಮ ಯುಗ ಅಂದ್ರೆ ಇಲ್ಲಿ ಮಾನವನೇ ಮಾಡ್ತಿದ್ದ ಸಣ್ಣ ಸಣ್ಣ ವಸ್ತುಗಳನ್ನು ಬಳಸಿದ. ಸಣ್ಣ ಸಣ್ಣ ವಸ್ತುಗಳು ಬಳಸುತ್ತಿದ್ದ ಅಂತಂಥದ್ದು. ಸಣ್ಣ ಸಣ್ಣ ವಸ್ತುಗಳು ಏನ್ ಮಾಡ್ತಿದ್ದ? ಬಳಸುತ್ತಿದ್ದ ಅಂತಂಥದ್ದು ಗೊತ್ತಿರ್ಬೇಕಿಲ್ಲಿ. ರೈಟ್ ರೀ. ಈ ಕಾಲದ ಬಗ್ಗೆ ಏನ್ ಮಾಡ್ತಾನ ಅಂತಂದ್ರೆ ಈ ಕಾಲದ ಬಗ್ಗೆ ಅಂತಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ನೆನಪಿರ್ಬೇಕಿಲ್ಲಿ. ಸೊ ಇಲ್ಲಿ ಬರ್ತೀನಿ ನೋಡ್ರಿ. ಸಿ.ಎ. ಕಾರ್ಲಾಯದವರು ಮೊದಲ ಅಧ್ಯಯನ ಮಾಡ್ತಿದ್ರು. ಕಾರ್ಲಾಯರವರು ಈ ಕಾಲದ ಬಗ್ಗೆ ಮೊದಲು ಅಧ್ಯಯನ ಮಾಡಿದರು. ಈ ಕಾಲದ ಬಗ್ಗೆ ಮೊದಲ ಅಧ್ಯಯನ ಮಾಡಿದ್ರು. ಸಿ.ಎ. ಕಾರ್ಲಾಯರವರು ಅಧ್ಯಯನ ಮಾಡಿದ್ರು. ಓಕೆನಾ? ಈ ಕಾಲದಲ್ಲಿ ಏನ್ ಮಾಡ್ತಿದ್ದ ಮಾನವನಪ್ಪ? ಚಕ್ಕೆ ಆಕಾರದ ಕಲ್ಲನ್ನು ಬಳಸಿದ. ಈ ಕಾಲದ ಮಾನವನು ಚಕ್ಕೆ ಆಕಾರದ ಕಲ್ಲನ್ನು ಬಳಸಿದ. ಪೆನ್ಗಳು ಚೇಂಜ್ ಮಾಡಿದಾಗ ಗೊತ್ತಾಗಬೇಕು ನಿಮ್ಗೆ, ಇಂಪಾರ್ಟೆಂಟ್ ಇದೆ ಅಂತ ಗೊತ್ತಿರ್ಬೇಕೈ. ಚಕ್ಕೆ ಆಕಾರದ ಕಲ್ಲನ್ನು ಬಳಸುತ್ತಿದ್ದ. ಚಕ್ಕೆ ಆಕಾರದ ಕಲ್ಲನ್ನು ಏನಪ್ಪ ಬಳಸುತ್ತಿದ್ದ. ಮತ್ತು ಇನ್ನೊಂದು ಗೊತ್ತಿರ್ಬೇಕು, ಅಂಗೈ ಆಕಾರದ ಕಲ್ಲನ್ನು ಬಳಸಿದ್ದ. ಅಂಗೈ ಆಕಾರದ ಕಲ್ಲುಗಳನ್ನು ಕೂಡ ಏನ್ ಮಾಡ್ತಿದ್ದ? ಬಳಸಿದ್ದ. ಹಾಗಾದ್ರೆ ಈ ಕಾಲದಲ್ಲಿ ಬಳಸುವ ಮಾನವನ ಕಲ್ಲುಗಳು ಯಾವುದು ಅಂತ ವೆರಿ ವೆರಿ ಇಂಪಾರ್ಟೆಂಟ್ ಬರ್ಕೋಬೇಕು. ಈ ಕಾಲದಲ್ಲಿ ಬಳಸುವ ಕಲ್ಲುಗಳು ಒಂದು ಕ್ಯಾಲ್ಸಿಡೇನಿ ಅಂತ ಇನ್ನೊಂದು ಯಾವುದು ಅಂತಂದ್ರೆ ಸಿಲಿಕಾಟ್. ಯಾವ ಕಾಟ? ಸಿಲಿಕಾಟ್ ಕಲ್ಲುಗಳು. ಇವು ಕಲ್ಲುಗಳು ಗೊತ್ತಿರ್ಬೇಕು. ಈ ಸೂಕ್ಷ್ಮವಾಗಿರ್ತಕ್ಕಂಥ ಕಲ್ಲುಗಳು ಎಲ್ಲಿ ಕಂಡು ಬರ್ತಾವ? ಮಧ್ಯಶಿಲಾಯುಗದಲ್ಲಿ ಕಂಡು ಬರ್ತವೆ. ವೆರಿ ವೆರಿ ಇಂಪಾರ್ಟೆಂಟ್ ನೆನಪಿರ್ಬೇಕು. ಓಕೆನಾ? ಹಾಗಾದ್ರೆ ನೆಕ್ಸ್ಟ್ ಗೊತ್ತಿರೋಳಿ ಏನಪ್ಪಾ ಅಂತಂದ್ರೆ ಈ ಕಾಲದ ಮಾನವ ಏನ್ ಮಾಡ್ದ ಅಂತಂದಾಗ ಸಂಯುಕ್ತ ವಸ್ತುಗಳನ್ನು ಬಳಸಿದ. ಯಾವ ವಸ್ತುಗಳನ್ನು? ಸಂಯುಕ್ತ ವಸ್ತುಗಳು ಅಂತ ಬಂದಾಗ ಗೊತ್ತಿರ್ಬೇಕು. ಒಂದು ಏನಪ್ಪಾ ಅಂತ ಹೇಳಿದಾಗ ಗೊತ್ತಿರಲಿ ನಿಮ್ಗ. ಒಂದು ಆನೆಯ ದಂತ ಮತ್ತು ಮರದ ಹಿಡಿಕೆಯ ಮೂಲಕ ಏನ್ ಮಾಡ್ತಿದ್ದ? ಇದನ್ನ ಕುಡಿಸ್ಕೊಂಡು ಏನ್ ಮಾಡ್ತೀವಿ ನಾವು? ಸರ್ಕಿ ಏನ್ ಮಾಡ್ತೀವಲ್ಲ ಅದೇ ರೀತಿಯಪ್ಪ ಇದನ್ನ ಬಳಸಿದ. ಇದನ್ನ ಸಂಯುಕ್ತ ವಸ್ತುಗಳು ಅಂತ ಕರೀತಾರೆ. ಇದನ್ನ ಹಿಡಿದು ತನ್ನ ಗಡ್ಡೆ ಗೆಣಸುಗಳನ್ನ ಕೆದಕಕ್ಕಾಗಿರ್ಬೋದು, ಬೇರೆ ಯಾವುದೋ ವಸ್ತುಗಳನ್ನ ಕೆದರಿ ತಗೊಳಕ್ಕೆ ಆಗಿರ್ಬೋದು, ಇದನ್ನ ಬಳಸುತ್ತಿದ್ದ ಅಂತಂಥದ್ದು ಯಾವುದು? ಈ ಸಂಯುಕ್ತ ವಸ್ತುಗಳು. ಕ್ಲಿಯರಾ? ಓಕೆ, ಹಾಗಾದ್ರೆ ಗೊತ್ತಿರ್ಬೇಕು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಕೆಲವೊಂದ್ ಕಡೆ ಏನ್ ಹೇಳ್ತಾರ ಅಂತಂದ್ರೆ ಮಾನವ ಏನ್ ಮಾಡ್ತಾನ? ಹಸಿವನ್ನು ಮನುಷ್ಯನಪ್ಪ ಒಂದು ಸ್ಥಳ ಮತ್ತೊಂದು ಸ್ಥಳಕ್ಕೆ ಹೋಗ್ತಿದ್ದ. ಬಟ್ ಕೆಲವು ಏನ್ ಮಾಡ್ತಿದ್ರು? ಅಲ್ಲೇ ನೆಲೆ ನಿಂತಿದ್ರು. ಕೆಲವೊಂದ್ ಕಡೆ ಹೇಳ್ತಾರೆ ಏನಪ್ಪಾ ಇತಿಹಾಸಕರು, ಇದೇ ಕಾಲದಲ್ಲಿ ಏನ್ ಮಾಡಿದ? ಗೋಧಿ ಕೂಡ ಬೆಳೀತಿದ್ದ ಅಂತ ಹೇಳ್ತಾರೆ ಸರ್. ಗೋಧಿ ಮತ್ತು ಬಾರ್ಲಿಯನ್ನು ಬೆಳೀತಿದ್ದ. ಕೆಲವೊಬ್ಬರು ವ್ಯಕ್ತಿಗಳು ಏನ್ ಮಾಡ್ತಿದ್ರು? ಮುಂದೆ ಬೇಟೆಯನ್ನು ಆಡಲು ಅಥವಾ ಬೇಟೆಯನ್ನು ಆಡಲು ಅಥವಾ ತನ್ನ ಹಸಿವನ್ನು ಮನುಷ್ಯನ ಮುಂದೆ ಹೋಗಕ್ ಆಗದೇ ಇರುವವರು ಒಂದೇ ಜಾಗದಲ್ಲಿ ನಿಂತಿದ್ರು ಅಂತ ಹೇಳ್ತಾರೆ. ಸೊ ಒಂದು ವಿಡಿಯೋ ಕೊಟ್ಟಾಗ ಯೂಟ್ಯೂಬ್ ಅಲ್ಲಿ ಹೊಡೆದ್ ನೋಡ್ರಿ ನೀವು. ಮುಖಾಂತರ ಮಾಡಿರ್ತಕ್ಕಂಥ ವಿಡಿಯೋ ಅಂದ್ರೆ ಹಿಂದಿರ್ತಕ್ಕಂಥ ಪ್ರಾಚೀನ ಕಾಲದಲ್ಲಿ ಹಿಂದಿಯಲ್ಲಿ ಬರ್ತಕ್ಕಂಥ ವಿಡಿಯೋ ಐತಿ. ಪ್ರಾಚೀನ ಕಾಲದ ಮನುಷ್ಯ ಯಾವ ರೀತಿ ಬೆಳೆದು ಬಂದ, ಯಾವ ರೀತಿ ಬೇಟೆ ಆಡ್ತಿದ್ದ, ಮತ್ತೆ ಯಾವ ರೀತಿ ಬೀಜಗಳನ್ನು ಬೆತ್ತದ, ಯಾವ ರೀತಿ ಬೆಳೆಗಳನ್ನು ಬಿತ್ತದ, ಅವ್ನು ಹೆಂಗ ಈವ್ಯಾಲ್ಯೂಯೇಷನ್ ಕ್ರಾಂತಿಯನ್ನ ಮಾಡ್ಕೊಂಡು ಮುಂದೆ ಬಂದ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಕೊಟ್ಟಾರ. ಆ ವಿಡಿಯೋ ಏನಪ್ಪ ಯೂಟ್ಯೂಬ್ ಚಾನಲ್ ಅಲ್ಲಿ ಹಿಂದಿಯಲ್ಲಿ ಬರ್ತದ. ಅದನ್ನ ನೋಡಿದ್ರೆ ಸಾಕು, ಕೇಳ್ಬೇಕಂತೇನಿಲ್ಲ, ನೋಡಿದ್ರೆ ಗೊತ್ತಾಗ್ಬಿಡ್ತದ. ನೋಡಿ ಒಂದ್ ಸ್ವಲ್ಪ ಟೈಮ್ ಇತ್ತು ನಮ್ಗೆ. ಕ್ಲಿಯರಾ? ಓಕೆ, ಹಾಗಾದ್ರೆ ಇನ್ನೊಂದು ಇಲ್ಲಿ ಮಾನವ ಏನ್ ಮಾಡ್ತಿದ್ದ ಅಂತ ಬೆಳೆದ ಅಂತ ಹೇಳ್ತಾರೆ ಕೆಲವೊಂದ್ ಕಡೆ. ಇಲ್ಲಿ ಇನ್ನೊಂದು ವೇರಿ ವೇರಿ ಇಂಪಾರ್ಟೆಂಟ್ ಗೊತ್ತಿರ್ಬೇಕು. ಏನಪ್ಪಾ ಅಂತ ಇಲ್ಲಿ ಮಾನವನು ಅರೆಯುವ ಕಲ್ಲನ್ನು ಬಳಸುತ್ತಿದ್ದ. ಅರೆಯುವ ಕಲ್ಲು ನೋಡಿ ಎಷ್ಟಾದ್ರು ಒಂದು ಕ್ಯಾಲ್ಸಿಡೇನಿ, ಸಿಲಿಕಾಟೋ ಮತ್ತೆ ಇನ್ನೊಂದು ಏನಪ್ಪಾ ಅಂಗೈ ಆಕಾರದ ಕಲ್ಲು, ಅರೆಯುವ ಕಲ್ಲು ಅಂದ್ರೆ ಎಂತದ ಕಲ್ಲು ಅಂತಂದ್ರೆ ಈಗ ನೀವೆಲ್ಲ ರಂಗೋಲಿ ಹಾಕ್ತಿರಲ್ಲ, ರಂಗೋಲಿ ಹಾಕುವ ಕಲ್ಲು ಇದು.
ಯಾವ ರಂಗೋಲಿ ಹಾಕುವಂತ ಕಾಲ ಇದು, ಅರಿಯುವ ಕಾಲ ಅಂತ ಆಗ್ತದೆ. ಕರೆಕ್ಟಾ? ಹಾಗಾದ್ರೆ ಇಲ್ಲಿ ಗೊತ್ತಿರಬೇಕು ಈ ಕಾಲದ ಮಾನವಲ್ಲಿ ಅಂದ್ರೆ ಭೀಮ್ ಬೆಟ್ಕದಲ್ಲಿ ಇದು ಇಂಪಾರ್ಟೆಂಟ್ ನೋಡಿ. ಭೀಮ್ ಬೆಟ್ಕದಲ್ಲಿ ಏನ್ ಮಾಡ್ತಿದ್ದ ಅಂತಂದ್ರೆ ಬಾಣದ ಬರ್ಚಿ ಏನು ಪತ್ತೆಯಾಗಿವೆ, ಬಾಣದ ಬರ್ಚಿ ಏನು ಪತ್ತೆಯಾಗಿವೆ ಅಂತಗಳು ಈ ಕಾಲದ ಮಾನವ 5 ರೂಪಾಯಿ ಬಳಸ್ತಿದ್ದ ಅನ್ನೋದು ಗೊತ್ತಿರಬೇಕು. ಈಗ ಕ್ವಶನ್ ಇದೆ ಇತ್ತು. ಕರೆಕ್ಟಾ? ಈ ಕಾಲ ಮಾನವ ಇದು ಬಳಸಿದ. ಓಕೆ, ಇನ್ನು ಇನ್ನೊಂದು ಗೊತ್ತಿರಲಿ, ಇಲ್ಲಿ ಒಂದು ಪ್ರದೇಶ ಕೊಟ್ಟಾರೆ, ವೆರಿ ವೆರಿ ಇಂಪಾರ್ಟೆಂಟ್, ಬರ್ಕೋಬೇಕು. ಯಾವ ಪ್ರದೇಶ ಅಂತ ಕೇಳಿದಾಗ ಬಾಗೂರ ಅಂತ ಒಂದು ಪ್ರದೇಶ. ಸೊ ಬಾಗೂರ್ ಎಂಬ ಪ್ರದೇಶ ಇಂಪಾರ್ಟೆಂಟ್, ಇದು ಬರ್ಕೋ. ಏನಪ್ಪಾ ಅಂತ ಕೇಳಿದ್ರೆ ಮಧ್ಯಶಿಲಾಯುಗದಲ್ಲಿ ಕಂಡು ಬಂದಿರತಕ್ಕಂಥ ಅತಿ ದೊಡ್ಡ ನೆಲೆಯಾಗಿದೆ ಇದು. ಎಲ್ಲಿ? ಮಧ್ಯಶಿಲಾಯುಗದಲ್ಲಿ ಕಂಡು ಬಂದ ಅತಿ ದೊಡ್ಡ ನೆಲೆಯಾಗಿದೆ. ಅತಿ ದೊಡ್ಡ ನೆಲೆಯಾಗಿದೆ. ಇದು ರೀಸೆಂಟ್ ಆಗಿರ್ತಕ್ಕಂಥ ಸಿಕ್ಕಿರ್ತಕ್ಕಂಥ ಒಂದು ಕ್ವಶನ್ ಆನ್ಸರ್ ಇದು. ಬೇಡ, ಯಾಕಂದ್ರೆ ಮುಂದೆ ಕೇಳಬಹುದು, ಗೊತ್ತಾಗಲ್ಲ. ಏನಪ್ಪಾ ಅಂತ ಕೇಳಿದಾಗ ಮಧ್ಯಶಿಲಾಯುಗದಲ್ಲಿ ಏನಪ್ಪಾ ಅಂದ್ರೆ ಕಂಡು ಬಂದಿರತಕ್ಕಂಥ ಅತಿ ದೊಡ್ಡ ನೆಲೆಯಾಗಿದೆ ಯಾವ್ದು ಅಂತ ಕೇಳಿದ್ರೆ ಬಾಗು ಅಂತ ಹೇಳ್ತಿದ್ದು. ಓಕೆನಾ? ಇದು ಎಲ್ಲಿ ಕಂಡು ಬರ್ತದೆ ಸರ್ ಅಂತ ಕೇಳಿದಾಗ ರಾಜಸ್ಥಾನದಲ್ಲಿ ಕಂಡು ಬರ್ತಾ ಇರೋದು. ಎಲ್ಲಿ? ರಾಜಸ್ಥಾನದ ಕೊತಾರಿ ನದಿಯ ದಡದ ಮೇಲೆ. ಯಾವ ನದಿಯ ದಡದ ಮೇಲೆ? ರಾಜಸ್ಥಾನದ ಕೊತಾರಿ ನದಿಯ ದಡದ ಮೇಲೆ. ಕೊತಾರಿ ನದಿಯ ದಡದ ಮೇಲೆ ಬಂದ್ರೆ ಇದನ್ನ ಕಂಡು ಬರ್ತದೆ ನೋಡಿ. ರೈಟಾ? ಇನ್ನೊಂದು ಗೊತ್ತಿರಬೇಕು, 2009ರಲ್ಲಿ ಏನ್ ಮಾಡ್ಯಾರ ಅಂತ ಕೇಳಿದಾಗ ಇಲ್ಲಿ ಲೋಟೇಶ್ವರ ಅಂತ ನಗರ ಪತ್ತೆ ಆಗಿದ್ರಿ. ಇಲ್ಲಿ ಯಾವುದು? ಲೋಟೇಶ್ವರ ನಗರ ಪತ್ತೆ ಆಗಿದ್ರಿ. ಎಷ್ಟರಲ್ಲಿ? 2009ರಲ್ಲಿ. ಇದನ್ನು ಕೂಡ ಎಲ್ಲಿ ಕಂಡು ಬರ್ತದೆ? ಗುಜರಾತ್ಲಿ ಕಂಡು ಬರ್ತದೆ. ಇದು ಇಲ್ಲಿ ಗುಜರಾತ್ನಲ್ಲಿ ಏನ್ ಮಾಡ್ತದೆ? ಇದು ಕಂಡು ಬರ್ತದ. ಇಲ್ಲಿ ಗೊತ್ತಿರಬೇಕು. ಇನ್ನು ಈ ಕಾಲದ ನೆಲೆಗಳು ಅಂತ ಬಂದಾಗ ಗೊತ್ತಿರಬೇಕು. ಈ ಕಾಲದ ನೆಲೆಗಳು ಅಂತ ಬಂದಾಗ ನೋಡ್ರಿ, ನೆಲೆಗಳು ಒಂದು ಗೊತ್ತಿರಬೇಕು. ಏನಪ್ಪಾ ಅಂತ ಕೇಳಿದ್ರೆ UP ಆಗಿರ್ಬೋದು. ಸೊ ಎರಡನೇದಪ್ಪ ಅಂದ್ರೆ ಗುಜರಾತ್ ಆಗಿರ್ಬೋದು. ಸೊ ಮೂರನೇದು ರಾಜಸ್ಥಾನ ಆಗಿರ್ಬೋದು. ನಾಲ್ಕನೇದು ತಮಿಳುನಾಡು. ಓಕೆ. ಸೊ ಇನ್ನೊಂದು 5ನೇದು ಅಂತ ಕೇಳಿದ್ರೆ ಗೊತ್ತಿರಬೇಕು MP. MP ಇಲ್ಲಿ ಕಂಡು ಬರ್ತದೆ. ಓಕೆನಾ? ಇಲ್ಲಿ ಇನ್ನೊಂದು ಗೊತ್ತಿರಬೇಕು, ಇದೇ ಕಾಲದಲ್ಲಿ ಕಂಡು ಬರ್ತಕ್ಕಂಥದ್ದು ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ನೆಲೆ ಯಾವ್ದಪ್ಪ ಅಂತ ಕೇಳಿದ್ರೆ ಮೆಹರ್ಗಢ ಅಂತಕ್ಕಂಥದ್ದು. ಏನಪ್ಪಾ ಅಂತ ಕೇಳಿದ್ರೆ ಇದು ಎಲ್ಲಿ ಕಂಡು ಬಂದದ್ದು? ಪಾಕಿಸ್ತಾನದಲ್ಲಿ ಕಂಡು ಬರ್ತದೆ. ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿ. ಎಲ್ಲಿ? ಇಲ್ಲಿ ಪಾಕಿಸ್ತಾನದ ಬಲೂಚಿಸ್ತಾನ್. ಇದೇ ಕಾಲದ ಇದು ಬಲೂಚಿಸ್ತಾನದಲ್ಲಿ ಇದು ಕಂಡು ಬಂದದ. ಓಕೆ, ಗೊತ್ತಿರಲಿ. ಈ ಕಾಲದಲ್ಲಿ ಕಂಡು ಬರ್ತಕ್ಕಂಥ ಕರ್ನಾಟಕದ ನೆಲೆಗಳು ಅಂತ ಬಂದ ನೋಡಿ. ಇಲ್ಲಿ ಕರ್ನಾಟಕದ ನೆಲೆಗಳು ಅಂತ ಬಂದಾಗ ಒಂದು ಗೊತ್ತಿರಬೇಕು. ಏನಪ್ಪಾ ಅಂತ ಕೇಳಿದಾಗ ಒಂದು ನೆಲೆ ಯಾವ್ದಪ್ಪ ಅಂತ ಕೇಳ್ತೀವಿ? ಬಳ್ಳಾರಿಯ ಸಂಗನಕಲ್ಲು ಅಂತ ಹೇಳ್ತೀವಿ. ಸೊ ಬೆಂಗಳೂರು ಸಮೀಪದ ಜಾಲಹಳ್ಳಿ ಅಂತ ಹೇಳ್ತೀವಿ ಸರ್. ಬೆಂಗಳೂರಿನ ಜಾಲಹಳ್ಳಿ ಅಂತ ಹೇಳ್ತೀವಿ. ಸೊ ಮೂರನೇದಪ್ಪ ಬಾಗಲಕೋಟೆ ಜಿಲ್ಲೆಯ ತೇರದಾಳ ಅಂತ ಹೇಳ್ತೀವಿ. ಬಾಗಲಕೋಟೆ ಜಿಲ್ಲೆಯ ಒಂದು ತೇರದಾಳ ಅಂತ ಹೇಳ್ತೀವಿ ಸರ್. ಏನಪ್ಪಾ ಅಂತ ಕೇಳಿದ್ರೆ ಮಧ್ಯಶಿಲಾಯುಗದಲ್ಲಿ ಕಂಡು ಬರ್ತಾ ಇರೋದು. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ನೆನಪಿರಬೇಕು. ಏನಪ್ಪಾ ಅಂತ ಕೇಳಿದ್ರೆ ಇವೆಲ್ಲ ಏನಪ್ಪ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ. ಕ್ಲಿಯರ್ ಆಗಿ ಗೊತ್ತಿರ್ಬೇಕು. ಹೇಳ್ರಿ ಏನಪ್ಪಾ ಅಂತ ಕೇಳಿದಾಗ ಇಲ್ಲಿ ಇರ್ತಕ್ಕಂಥದ್ದು ಇದೊಂದು ಇಂಪಾರ್ಟೆಂಟ್. ಯಾವ್ದು ಅಂತ ಕೇಳಿದ್ರೆ ಮಧ್ಯಶಿಲಾಯುಗದಲ್ಲಿ ಕಂಡು ಬರ್ತದೆ ನೆಲೆ. ಇದು ಗೊತ್ತಿರಬೇಕು. ಇದು ಯಾವ ರಾಜ್ಯದ ಕಂಡು ಬರ್ತದೆ? ರಾಜಸ್ಥಾನದಲ್ಲಿ ಕಂಡು ಬರ್ತದ. ಇದು ಗೊತ್ತಿರಬೇಕು. ಇದು ಕೊತಾರಿ ನದಿಯ ದಡದ ಮೇಲೆ ಕಂಡು ಬರ್ತದೆ. ಇದು ಗೊತ್ತಿರಬೇಕು. ಸೊ ಇನ್ನೊಂದು 2009ರಲ್ಲಿ ಏನ್ ಮಾಡ್ತದೆ ಅಂತ ಕೇಳಿದ್ರೆ ಲೋಟೇಶ್ವರ ಗುಜರಾತ್ಲಿ ಕಂಡು ಬರ್ತದೆ. ಇದನ್ನು ಕೂಡ ನೆನಪಿರಬೇಕು ಅಂತ. ಕ್ಲಿಯರ್? ಹಾಗೆ ಇಲ್ಲಿ ಗೊತ್ತಿರಬೇಕು. ಏನಪ್ಪಾ ಅಂತ ಕೇಳಿದಾಗ ಇಲ್ಲಿ ಮಧ್ಯಶಿಲಾಯುಗ ಕಂಡು ಬರ್ತಂತ 2 ಕ್ಯಾಲ್ಸಿಡೇನಿ ಸಿಲಿಕಾಟ್. ಓಕೆ. ಇನ್ನೊಂದೇನಪ್ಪ? ಅರಿವ ಕಲ್ಲು. ಕ್ಲಿಯರ್? ಇದನ್ನು ಕೂಡ ಗೊತ್ತಿರಬೇಕು. ಇಲ್ಲಿ ಮನುಷ್ಯ ಏನ್ ಮಾಡ್ತಾರೆ? ಇಲ್ಲಿ CA ಕಾರ್ಲೆ ಅವರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಇದ್ರ ಬಗ್ಗೆ ಮೊದಲ ಬಾರಿ ಏನ್ ಮಾಡ್ತಾರೆ? ಒಂದು ಅಧ್ಯಯನವನ್ನು ಮಾಡ್ತಾರೆ. ಇದನ್ನು ಕೂಡ ಗೊತ್ತಿರಬೇಕು. ರೈಟ್? ಓಕೆ, ನೋಡಿ ನೆಕ್ಸ್ಟ್ ಇಲ್ಲಿ ಬರ್ತಾ ಮತ್ತೊಂದು ಯಾವುದು ಅಂತಂದ್ರೆ ನವಶಿಲಾಯುಗ ಅಂತ ಹೇಳ್ತೀವಿ. ಯಾವ ಶಿಲಾಯುಗ? ನವಶಿಲಾಯುಗ ಅಂತ ಹೇಳ್ತೀವಿ. ಓಕೆ, ನೋಡ್ರಿ ನವಶಿಲಾಯುಗ ಅಂತ ಬಂದಾಗ ಏನಪ್ಪಾ ಅಂದ್ರೆ ಇದ್ರ ಬಗ್ಗೆ ನಾವೇನ್ ಮಾಡ್ತೀವಿ? ಅಧ್ಯಯನ ಮಾಡ್ತೀವಿ. ಸೊ ಇದು ಎಲ್ಲಿಂದ ಎಲ್ಲಿ ತನಕ ಅಂತ ಕೇಳಿದಾಗ ಗೊತ್ತಿರುವ ನಿಮಗೆಲ್ಲ. ಏನಪ್ಪಾ ಅಂತ ಕೇಳಿದಾಗ 4000ದಿಂದ 2500 ತನಕ ಕ್ರಿಸ್ತ ಪೂರ್ವ. ಇದು ಗೊತ್ತಿರಬೇಕು. ಓಕೆ, ಇದು ಏನ್ ಕೇಳ್ತಾರೆ ಅಂತಂದ್ರೆ ನಿಯೋಲಿಥಿಕ್ ಏಜ್ ಅಂತ ಹೇಳ್ಕೊಂಡು ಇದಕ್ಕೆ ನಿಯೋಲಿಥಿಕ್ ಏಜ್ ಅಂತ ಹೇಳ್ಕೊಂಡು ಕೇಳ್ತಾರೆ. ನಿಯೋ ಅಂದ್ರೆ ಏನಪ್ಪ ಅಂದ್ರೆ ಇದು ಗ್ರೀಕ್ ಭಾಷೆಯಲ್ಲಿ ಹೊಸ ಅಂದರ್ಥ. ಯಾವ ಭಾಷೆಯಲ್ಲಿ? ಇದು ಗ್ರೀಕ್ ಭಾಷೆಯಲ್ಲಿ ಹೊಸ ಅಂದರ್ಥ. ಇದನ್ನು ಕಂಡು
ಈ ಕಾಲದ ಮಾನವ ಏನ್ ಮಾಡ್ತಾನ ಅಂತ ಕೇಳಿದಾಗ ಈ ಕಾಲದ ಮಾನವನು ಅಲೆಮಾರಿ ಜೀವನ ನಡೆಸ್ತಾನ ರೀ. ಅಲೆಮಾರಿ ಜೀವನ ಏನ್ ಮಾಡ್ತಾನ ನಿಂದಿರ್ತಾನ. ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಪೂರ ಭಾಳ ಐತಿ. ಅಂದ್ರೆ ಥಿಯರಿಯಲ್ಲಿ ಏನಪ್ಪ ನಿಧಾನವಾಗಿ ಹೇಳಕ್ ಬರ್ತದ. ಬಟ್ ಇದು ಕ್ವಶನ್ ಪೂರ ಆಗಿದ್ರಿಂದಾಗಿ ಮುಂದೆ ಹೋಗ್ಬೇಕಾಗ್ತದೆ ಅಷ್ಟೇ, ಮತ್ತೇನಿಲ್ಲ. ಅಲೆಮಾರಿ ಜೀವನ ಓಕೆ. ಒಂದ್ ಕಡೆ ನಿಂತ ಏನಪ್ಪ ಅಂದ್ರೆ ನೆಲೆಯನ್ನ ನೆಲೆಸ್ತಾನ. ಸೊ ಏನಪ್ಪಾ ಅಂದ್ರೆ ಬೆಳೆಗಳನ್ನ ಬೆಳಿತಾನೆ, ಒಂದೆಡೆ ನೆಲೆ ಮಾಡ್ತಾನ. ಸೊ ಕೃಷಿಯನ್ನು ಮಾಡಕ್ ಮಾಡ್ತಾನೆ. ಇಲ್ಲಿ ಏನ್ ಮಾಡ್ತಾನ, ಕೃಷಿಯನ್ನು ಆರಂಭ ಮಾಡ್ತಾನ ಅಂತ ಗೊತ್ತಿರ್ಬೇಕು. ಕ್ಲಿಯರ್? ಓಕೆ. ಹಾಗಾದ್ರೆ ಇನ್ನೊಂದು ಗೊತ್ತಿರ್ಬೇಕು ಏನಪ್ಪಾ ಅಂತಂದ್ರೆ ಈತನ ಕಾಲದಲ್ಲಿ ಇರ್ತಕ್ಕಂಥ ಮಾನವ ಏನ್ ಮಾಡ್ತಾನೆ, ಇಲ್ಲಿ ಬೆಳೀತಾನೆ. ಯಾವ ಬೆಳೆಗಳು ಬೆಳಿತಾನ ಅಂತ ಹೇಳಿದಾಗ ರಾಗಿ ಆಗಿರ್ಬೋದು, ಹುರುಳಿ ಆಗಿರ್ಬೋದು ಮತ್ತು ಇವೆಲ್ಲ ಬೆಳೆಗಳೇನಪ್ಪ ಅಂದ್ರೆ ಬೆಳಿತಾ ಇರ್ತಾನ. ಇಲ್ಲಿ ಕರ್ನಾಟಕದಲ್ಲಿ ಕೂಡ ರಾಗಿ ಸಿಗ್ತದ, ಬಿಟ್ಟರೆ ಏನಪ್ಪಾ ಅಂದ್ರೆ ಆಫ್ರಿಕಾದಲ್ಲಿ ಸಿಗ್ತದೆ. ಮತ್ತೆ ಓಕೆ. ಇಲ್ಲಿ ಮತ್ತೇನ್ ಮಾಡ್ತಿದ್ದ ಮನುಷ್ಯ ಅಂತಂದ್ರೆ ಪಶು ಸಂಗೋಪನೆ ಅಂತ ಮಾಡ್ತಿದ್ರಿ. ಪಶು ಸಂಗೋಪನೆ ಅಂತ ಬಂದಾಗ ಇವನು ಏನ್ ಮಾಡ್ತಿದ್ದ ಅಂತಂದ್ರೆ ಇಲ್ಲಿ ಪಶು ಸಂಗೋಪನೆ ಅಂದ್ರೆ ನಾಯಿ ಆಗಿರ್ಬೋದು, ಎಮ್ಮೆ, ಆಕಳು ಇವೆಲ್ಲ ಸಾಕ್ತಿದ್ದ. ನಾಯಿ ಎಮ್ಮೆ, ಆಕಳು ಎಲ್ಲವನ್ನು ಕೂಡ ಏನ್ ಮಾಡ್ತಿದ್ದ, ಸಾಕುತ್ತಿದ್ದ ಅನ್ನೋದು ಕೂಡ ಗೊತ್ತಿರ್ಬೇಕು ಇಲ್ಲಿ. ಓಕೆನಾ? ಈಗ ನಮ್ಮ ಆಹಾರ ಸಂಗ್ರಹಣೆ ಮಾಡಲು ಏನ್ ಮಾಡ್ತಿದ್ದ ಅಂತಂದ್ರೆ ಆಹಾರ ಸಂಗ್ರಹಣೆ ಮಾಡಲು ಏನ್ ಮಾಡ್ತಿದ್ದ ಅಂತಂದ್ರೆ ಮಡಿಕೆಗಳನ್ನು ತಯಾರಿಸಿದ. ಸೊ ಹಾಗಾದ್ರೆ ಮಡಿಕೆಗಳ ತಯಾರಿಸಿದ ಅಂತ ಅರ್ಥ. ಈ ಏನ್ ಪರಿಚಯ ಆಯ್ತು ಅಂದಂಗ ಕಮ್ಮಾರನ ಪರಿಚಯ ಆಯ್ತು. ಇಲ್ಲಿ ಕಮ್ಮಾರ ಅಂತಾರ ಚಮ್ಮಾರ ಅಂತ ನೋಡುದು, ಕಮ್ಮಾರನ ಪರಿಚಯವಾಯ್ತು. ಇಲ್ಲಿ ಕಮ್ಮಾರನ ಏನಾಯ್ತು, ಪರಿಚಯ ಆಯ್ತು ಅಂತ ಹೇಳ್ತಾರೆ. ಓಕೆನಾ? ಓಕೆ. ಇಲ್ಲಿ ಏನಪ್ಪಾ ಅಂತ ಕೇಳಿದಾಗ ಚಕ್ರದ ಬಗ್ಗೆ ಕೂಡ ಪರಿಚಯ ಆಯ್ತು. ಈಗದ ಮಾನವ ಶವಗಳನ್ನು ಹುಳುವುದನ್ನು ಕಲ್ತಿದ್ದ, ಆದ್ರೆ ಸಂಸ್ಕಾರ ಗೊತ್ತಿರಲಿಲ್ಲ. ಇವನಪ್ಪ ಅಂದ್ರೆ ಶವಗಳನ್ನು ಹುಳುವುದನ್ನು ಕಲಿತಿದ್ದ, ಆದ್ರೆ ಏನು ಗೊತ್ತಿರಲಿಲ್ಲ ಅಂತಂದ್ರೆ ಸಂಸ್ಕಾರವನ್ನು ಗೊತ್ತಿರಲಿಲ್ಲ. ಅದೇನು ಗೊತ್ತಿಲ್ಲ, ಸಂಸ್ಕಾರವನ್ನು ಗೊತ್ತಿರಲಿಲ್ಲ. ಈ ಭಾರತದ ನೆಲೆಗಳು ಅಂತ ಬಂದಾಗ ಇಲ್ಲಿ ನೋಡ್ರಿ, ಇಲ್ಲಿ ಏನೇನು ನೆಲೆಗಳು ಅಂತ ಕೇಳಿದಾಗ ಇಲ್ಲಿ ಕಂಡು ಬರ್ತಾ ನೆಲೆಗಳು ಅಂತ ಹೇಳ್ತೀವಿ. ಸೊ ನೆಲೆಗಳು ಅಂತ ಬಂದಾಗ ಒಂದು ಗೊತ್ತಿರಬೇಕು, ಕಾಶ್ಮೀರ ಅಂತ ಬರ್ತದ. ಕಾಶ್ಮೀರ ಆಗಿರ್ಬೋದು, ಕಾಶ್ಮೀರದ ಮಂಡು ಅಂತ ಹೇಳ್ತೀವಿ, ಕಾಶ್ಮೀರದ ಮಂಡು. ಸೊ ಎರಡನೇ ಬಂದ್ರೆ ಅಸ್ಸಾಂ ಆಗಿರ್ಬೋದು. ಮೂರನೇ ಬಲೂಚಿಸ್ತಾನ ಆಗಿರ್ಬೋದು, ಸೊ ನಾಲ್ಕನೇದು ಬಂದ್ರೆ ಪಾಕಿಸ್ತಾನ ಆಗಿರ್ಬೋದು, ಇಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಕಂಡು ಬಂದಿವು. ಕರ್ನಾಟಕದ ನೆಲೆಗಳು ಅಂತ ಬಂದ ನೋಡಿದ್ವಿ. ಕರ್ನಾಟಕದ ನೆಲೆಗಳು ಅಂತ ಹೇಳ್ತೀವಿ. ಸೊ ಏನಪ್ಪಾ ಕರ್ನಾಟಕದ ನೆಲೆಗಳು ಅಂತ ಬಂದಾಗ ಒಂದು ಗೊತ್ತಿರ್ಬೇಕು ನಿಮ್ಗೆ. ಒಂದು ಪಾಯಿಂಟ್ ಏನಪ್ಪಾ ಅಂತ ಹೇಳಿದಾಗ ಹಾವೇರಿ ಜಿಲ್ಲೆಯ ತೆಕ್ಕಲಕೋಟ, ಅಂತ ಬರ್ತದ. ಇನ್ನೊಂದು ಬಳ್ಳಾರಿಯ ಸಂಗನಕಲ್ಲು, ಇನ್ನು ಮೂರನೇದು ಕಲಬುರಗಿಯ ಕಡೈಕಲ್ಲ ಅಂತ ಬರ್ತದ. ಇನ್ನೊಂದು ಮೈಸೂರಿನ ಟಿ ನರಸೀಪುರ ಅಂತ ಬರ್ತದ. ಇನ್ನೊಂದು ರಾಯಚೂರು ಜಿಲ್ಲೆ ಬರ್ತದೆ, ರಾಯಚೂರಿನ ಲಿಂಗಸೂರು. ಸೊ ಇಲ್ಲಿ ಲಿಂಗಸೂರು ಅಂತ ಬಂದಾಗ ಗೊತ್ತಿರ್ಬೇಕು ನಿಮ್ಗೆ. ಹೇಳ್ತೀನಿ ನೋಡ್ರಿ. ಈಗ ಲಿಂಗಸೂರು ಇಲ್ಲಿ ಏನಾಗಿರ್ತದೆ ಗೊತ್ತಾ? ಲಿಂಗಸೂರಿನಲ್ಲಿ ಇಲ್ಲಿ ನವಶಿಲಾಯುಗದ ಮೊಟ್ಟ ಮೊದಲ ನೆಲೆಯನ್ನು ಪತ್ತೆಯಾಗಿತ್ತು. ಇಲ್ಲಿ ಕೇಳಿದ್ರೆ ಇದೇ ಲಿಂಗಸೂರಲ್ಲಿ ನವಶಿಲಾಯುಗದಲ್ಲಿ ಮೊಟ್ಟ ಮೊದಲ ನೆಲೆ ಪತ್ತೆಯಾಗಿದ್ದು ಲಿಂಗಸೂರಿನಲ್ಲಿ. ಓಕೆನಾ? ಇಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಕಲ್ಲಿನ ಚಾಕು ಪತ್ತೆಯಾಗಿತ್ತು. ಮತ್ತೆ ಇನ್ನೊಂದೇನು ಬಾಣದ ಮೊಳೆ ಅಂತ ಕೂಡ ಇಲ್ಲಿ ಪತ್ತೆಯಾಗಿತ್ತು. ಸೊ ಇದು ಪತ್ತೆ ಮಾಡಿದಪ್ಪ ಅಂತ ಕೇಳ್ತಾ ಗೊತ್ತಿರಬೇಕು. ಡಾಕ್ಟರ್ ಪ್ರೈಮ್ ರೋಜ್ ಎಂಬ ವ್ಯಕ್ತಿ, ಪತ್ತೆ ಮಾಡಿದ. ಸೊ ಎಷ್ಟರಲ್ಲಿ ಪತ್ತೆ ಮಾಡಿದ ಅಂತಂದ್ರೆ 1842 ಪತ್ತೆ ಮಾಡೋದು. ಎಷ್ಟರಲ್ಲಿ? 1842. ಇನ್ನೊಂದು ಹಳೆ ಶಿಲಾಯುಗದಲ್ಲಿ ಅಂತ ಬಂದಾಗ ಕರ್ನಾಟಕದಲ್ಲಿ ಏನಾಗಿತ್ತು, ಇಲ್ಲಿ ಬಿಜಾಪುರ ಜಿಲ್ಲೆ ಅಂತ ಇದ್ರ, ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಒಂದು ಖೇಡಾ ಅಂತ ಗ್ರಾಮ ಐತಿ. ಅಲ್ಲಿ ಏನಪ್ಪ ಅಂದ್ರೆ ಈ ಕೈಗೊಡಲಿ ಏನೋ ಪತ್ತೆಯಾಗಿತ್ತು. ಬ್ರೂಸ್ಫುಟ್ ಅವರು ಅಧ್ಯಯನ ಮಾಡ್ತಿರೋದು ಎಲ್ಲಿ ಅಂತಂದ್ರೆ ಬಿಜಾಪುರ ಜಿಲ್ಲೆಯ ಇಲ್ಲಿ ಇಂಡಿ ತಾಲೂಕು ಅಂತ ಇರ್ತದೆ. ಇಂಡಿ ತಾಲೂಕಿನಲ್ಲಿ ಏನಪ್ಪ ಒಂದು ಖ್ಯಾಡಗಿ ಅಂತ ಒಂದು ಗ್ರಾಮ ಐತಿ. ಅಲ್ಲಿ
ಖ್ಯಾಡಿಗೆಂಬ ಗ್ರಾಮದಲ್ಲಿ ಏನಾಗಿತ್ತು ಅಂದ್ರೆ ಕೈಗೊಡಲಿ ಪತ್ತೆಯಾಗಿತ್ತು. ಕೈಗೊಡಲಿ ಪತ್ತೆಯಾಗಿತ್ತು. ಇದನ್ನು ಪತ್ತೆ ಮಾಡಿದವರು ಯಾರಪ್ಪ ಅಂತ ಕೇಳಿದಾಗ ರಾಬರ್ಟ್ ಬ್ರೂಸ್ಫುಟ್ ಎಂಬ ವ್ಯಕ್ತಿ. ಅದಕ್ಕಾಗಿ ರಾಬರ್ಟ್ ಬ್ರೂಸ್ಫುಟ್ ಅವನ್ನ ಏನು ಕರೀತಾರೆ ಅಂತ ಕೇಳಿದಾಗ ಪ್ರಾಗೈತಿಹಾಸಿಕ ಪಿತಾಮಹ, ಹಾಸಿಕ ಕಾಲದ ಅಥವಾ ಪೂರ್ವಾಸಿಕ ಕಾಲದ ಪಿತಾಮಹ ಅಂತ ಹೇಳಿ ಕರೀತಾರೆ. ಕ್ಲಿಯರ್? ಓಕೆ. ಹಾಗಾದ್ರೆ ನೆಕ್ಸ್ಟ್ ನೋಡೋಣ ಇದ್ರ ಬಗ್ಗೆ. ಓಕೆ ನೋಡಿ, ಇದಾದ ನಂತರ ಏನಾಗ್ತದೆ ಅಂತ ಹೇಳಿದ್ರೆ ಇಲ್ಲಿ ಲೋಹಗಳ ಯುಗ ಅಂತ ಬರ್ತದೆ. ಯಾವ ಯುಗ ಅಂತ ಕೇಳಿದ್ರೆ ಲೋಹಗಳ ಯುಗ. ಸೊ ಲೋಹಗಳ ಯುಗ ಅಂತ ಬಂದಾಗ 2 ಲೋಹಗಳು ಬರ್ತವೆ. ಒಂದೇನಪ್ಪ ಅಂದ್ರೆ ತಾಮ್ರ ಯುಗ ಅಂತ ಬಂದಿರ್ತದ, ಒಂದು ತಾಮ್ರ ಯುಗ. ಓಕೆ, ಇನ್ನೊಂದು ಯಾವ್ದು ಕಬ್ಬಿಣ ಯುಗ. ಇನ್ನೊಂದು ಬರ್ತದೆ ಕಂಚಿನ ಯುಗ ಅಂತೇಳಿ. ಸೊ ಈ ಕಂಚಿನ ಯುಗ ಒಂದೇ ಒಂದು ಗೊತ್ತಿರಲಿ. ಕಂಚಿನ ಯುಗ ಅಂದ್ರೆ ಸಿಂಧೂ ನಾಗರಿಕತೆಯು ಕಂಚಿನ ಯುಗದಲ್ಲಿ ಅಧ್ಯಯನ ಮಾಡುತ್ತಾರೆ. ಸಿಂಧೂ ನಾಗರಿಕತೆಯು ಕಂಚಿನ ಯುಗದಲ್ಲಿ ಅಧ್ಯಯನವನ್ನು ಮಾಡುತ್ತಾರೆ, ಅಥವಾ ಅಲ್ಲೇ ಕಂಡು ಬರ್ತದೆ, ಅಧ್ಯಯನ ಮಾಡುತ್ತಾರೆ. ಕಂಚಿನ ಯುಗದಲ್ಲಿ ಮಾಡ್ತಾರೆ, ಅಧ್ಯಯನವನ್ನು ಮಾಡ್ತಾರೆ. ಎಲ್ಲಪ್ಪ ಅಂತ ಕೇಳಿದ್ರೆ ಈ ಕಂಚಿನ ಯುಗದಲ್ಲಿ ಸಿಂಧೂ ನಾಗರಿಕತೆ ಅಧ್ಯಯನ ಮಾಡ್ತಾರೆ. ಇದು ಬಹಳ ಇಂಪಾರ್ಟೆಂಟ್. ಕರೆಕ್ಟ್ ಸ್ವಲ್ಪ ನೆನಪಿರೋದ್ರ ಬಗ್ಗೆ. ಕ್ಲಿಯರ್? ಓಕೆ. ಹಾಗಾದ್ರೆ ಇಲ್ಲಿ ತಾಮ್ರ ಯುಗ ಅಂತ ಬಂದಾಗ ನೋಡಿದ್ರೆ ತಾಮ್ರ ಯುಗವನ್ನ ಏನು ಕೇಳ್ತಾರೆ ಅಂತ ಕೇಳಿದ್ರೆ ಚಾಲ್ಕೋಲಿಥಿಕ್ ಏಜ್ ಅಂತ ಕೇಳ್ತಾರೆ. ನೋಡಲಿ ಮುಂದೆ ಬರ್ತೀನಿ. ತಾಮ್ರ ಯುಗ ಅಂತ ಕರಿತೀವಿ. ಕ್ಲಿಯರ್? ಇದಕ್ಕೆ ಏನು ಕರಿತೀವಿ ಅಂತಂದ್ರೆ ಚಾಲ್ಕೋಲಿಥಿಕ್ ಏಜ್ ಅಂತ. ಚಾಲ್ಕೋ ಅಂದ್ರೆ ತಾಮ್ರ. ಇದು ಯಾವ ಭಾಷೆಯಲ್ಲಿ? ಗ್ರೀಕ್. ಕ್ಲಿಯರ್? ಓಕೆ. ಇಲ್ಲಿ ಏನಪ್ಪ ಅಂದ್ರೆ ಇದು ಏನಾಗಿತ್ತು 1950ರಲ್ಲಿ ಇಲ್ಲಿ ಮಹಾರಾಷ್ಟ್ರ ಅಂತ ಒಂದು ಪ್ರದೇಶ. ಮಹಾರಾಷ್ಟ್ರದಲ್ಲಿ ಜೋರ್ವೆ ಏನಪ್ಪ ಇದರ ಒಂದು ಈ ಯುಗದ ಏನಾಗಿತ್ತು ಅಂತ ಕೇಳ್ತಾ ಹೋದಾಗ ಒಂದು ಅವಶೇಷಗಳು ಸಿಕ್ಕಿವು. ಓಕೆನಾ? ಇನ್ನು ತಾಮ್ರ ಶಿಲಾ ಸಂಸ್ಕೃತಿ ಕಲ್ಲಿನ ಜೊತೆಗೆ ತಾಮ್ರದ ಬಳಕೆ ಮಾಡಿದ್ವು. ಇಲ್ಲಿ ಇನ್ನೊಂದು ವರ್ಡ್ ನೋಡಿದ್ರೆ ಬಹಳ ಇಂಪಾರ್ಟೆಂಟ್ ಇದು, ತಾಮ್ರ ಶಿಲಾ ಸಂಸ್ಕೃತಿ ಅಂತ ಬರ್ತದೆ. ಏನ್ ತಾಮ್ರ ಶಿಲಾ ಸಂಸ್ಕೃತಿ ಅಂದ್ರೆ ಕಲ್ಲಿನ ಜೊತೆಗೆ ತಾಮ್ರದ ಬಳಕೆ ನೆನಪಿರ್ಬೇಕು. ತಾಮ್ರದ ಜೊತೆಗೆ ಇದನ್ನು ಮಾಡಿರ್ತಕ್ಕಂಥದ್ದು. ಓಕೆ. ಈ ಯುಗವನ್ನ ಈ ಒಂದು ಇದೆ ತಾಮ್ರ ಯುಗದ ಮತ್ತೊಂದು ಹೆಸರುಗಳದಾವ, ನೆನಪಿರ್ಬೇಕು. ಯಾವ ಹೆಸರು ಅಂತ ಬರ್ತೀವಿ ನೋಡಿದಲ್ಲಿ. ಸೊ ನೋಡಿದ್ರಿ, ಒಂದು ಮಾಳವ ಸಂಸ್ಕೃತಿ ಅಂತ ಬರ್ತದ. ಸೊ ಮಾಳವ ಸಂಸ್ಕೃತಿ. ಎರಡನೇದು ಖಯಾತ್ ಸಂಸ್ಕೃತಿ. ಮೂರನೇದು ಆರ ಸಂಸ್ಕೃತಿ. ಈ ನಾಲ್ಕನೇದು ಜೋರ್ವೆ ಸಂಸ್ಕೃತಿ. ಇದು ಗೊತ್ತಿರ್ಬೇಕು ಈ ಕಾಲದ. ರೈಟ್? ಇಲ್ಲಿ ಮೊಟ್ಟ ಮೊದಲು ಪತ್ತೆಯಾದ ಲೋಹ ಯಾವುದು ಅಂತ ಕೇಳಿದ್ರೆ ಚಿನ್ನ. ಮೊಟ್ಟ ಮೊದಲು ಬಳಸಿದ ಲೋಹ ಯಾವುದು ಅಂತ ಕೇಳ್ತಾ ತಾಮ್ರ. ರೈಟ್? ಓಕೆ, ಇದು ಗೊತ್ತಿರ್ಬೇಕು. ಕ್ಲಿಯರ್? ಈ ಯುಗದಲ್ಲಿ ಏನಪ್ಪ ಅಂದ್ರೆ ಈ ತಾಮ್ರ ಯುಗದಲ್ಲಿ ಅತಿ ಹೆಚ್ಚು ತಾಮ್ರದ ಕತ್ತಿಗಳು ದೊರೆತವ ಅಂತೇಳಿ. ತಾಮ್ರದ ಕತ್ತಿಗಳು ದೊರೆತಿವೆ ಅಂತ ಹೇಳುವ ಪ್ರದೇಶ ಯಾವ್ದಪ್ಪ ಅಂತ ಕೇಳಿದ್ರೆ ಯಾವ ಪ್ರದೇಶ ಅಂತ ಕೇಳಿದ್ರೆ ಗಂಗಾ ಬಯಲಿನ ಫತೇಗಢ ನೋಡಿ. ಗಂಗಾ ಬಯಲಿನ ಫತೇಗಢ ಅಂತ ಕಂಡು ಬರ್ತದೆ. ರೈಟ್? ಓಕೆ. ಇಲ್ಲಿ ಕಂಡು ಬರ್ತಕ್ಕಂಥದ್ದು ಇನ್ನೊಂದಿಷ್ಟು ಗೊತ್ತಿರಬೇಕು. ಈ ಯುಗದಲ್ಲಿ ಅತಿ ಹೆಚ್ಚು ಆಹಾರ ಬೆಳೀತಿದ್ವು ಅನ್ನೋದು. ಈ ಯುಗದಲ್ಲಿ ತಾಮ್ರ ಯುಗದಲ್ಲಿ ಬಂದ್ರೆ ಅತಿ ಹೆಚ್ಚು ಏನು ಬೆಳೀತಿದ್ರು? ಆಹಾರವನ್ನು ಬೆಳೀತಿದ್ವು ಅಂತೇಳಿ. ಆಹಾರ ಬೆಳೆಯುತ್ತಿದ್ದವು ಎಂದು ಹೇಳುವ ಪ್ರದೇಶ ನವಡತೋಲ. ಅದು ನವಡತೋಲ ಅಂತ ಪ್ರದೇಶ ನೋಡಿ. ಕ್ಲಿಯರ್ ಆಯ್ತಾ? ಓಕೆ. ಇದು ಆಯ್ತು. ಇದಾದ ನಂತರ ಇನ್ನೊಂದು ಬರ್ತದೆ ಯಾವ್ದು? ಇಲ್ಲಿ ಕಂಡು ಬರ್ತಾ ಇರೋ ನೆಲೆಗಳು ಯಾವ್ದಪ್ಪ ಅಂದ್ರೆ ಗುಜರಾತ್ ಆಗಿರ್ಬೋದು. ಕಂಡು ಬರ್ತಾ ನೆಲೆಗಳು ಗುಜರಾತ್ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು. ಗುಜರಾತ್, ರಾಜಸ್ಥಾನ ಮತ್ತು ಮಹಾರಾಷ್ಟ್ರ. ಕಂಡು. ಓಕೆ.
ಇನ್ನೊಂದು ಯುಗ ಯಾವ್ದು ಅಂತಂದ್ರೆ ಕಬ್ಬಿಣ ಯುಗ ಅಂತಕ್ಕಂಥದ್ದು ಏನಪ್ಪ ಕಬ್ಬಿಣ ಯುಗ ಅಂದ್ರೆ ಇದನ್ನ ಸ್ಥಿತ್ಯಂತರ ಯುಗ ಅಂತ ಕೂಡ ಮಾಡ್ತೀವಿ ಕರಿತೀವಿ, ಕಬ್ಬಿಣ ಯುಗ ಅಥವಾ ಐರನ್ ಏಜ್ ಅಂತ ಕರಿತೀವಿ. ಸೊ ಈ ಕಬ್ಬಿಣ ಯುಗದಲ್ಲಿ ಏನಾಗ್ತದ ಅಂತ ಕಬ್ಬಿಣ ಯುಗದಲ್ಲಿ ಏನಾಗ್ತದ ಅಂತ ಕೇಳಿದಾಗ ಓಕೆ ವೆರಿ ವೆರಿ ಇಂಪಾರ್ಟೆಂಟ್. ಕಬ್ಬಿಣ ಯುಗ ಅಂತ ಬಂದಾಗ ಇದಕ್ಕೆ ಐರನ್ ಏಜ್ ಅಂತ ಕೂಡ ಏನ್ ಮಾಡ್ತೀವಿ ಕರಿತೀವಿ, ಐರನ್ ಏಜ್. ಇಲ್ಲಿ ಕಬ್ಬಿಣದ ಮೊದಲ ಕುಲುಮೆ ಕಂಡು ಬಂದಿದ್ದು ಎಲ್ಲಿಪ್ಪ ಅಂತ ಕೇಳಿದಾಗ ಕಂಡು ಬಂದ ಸ್ಥಳ ಕೋಲಾರದ ಬನಹಟ್ಟಿ ನೋಡಿ. ಕೋಲಾರದ ಬನಹಟ್ಟಿ ಏನು ಕಂಡು ಬಂದದ ಮೊದಲು ಕಬ್ಬಿಣದ ಕುಲುಮೆ ಕಂಡು ಬಂದಿದ್ದ ಸ್ಥಳ, ಕಬ್ಬಿಣದ ಕುಲುಮೆ ಕಂಡು ಬಂದ ಸ್ಥಳ ಯಾವುದು ಅಂತ ಕೋಲಾರ ಬನಹಟ್ಟಿ. ಇನ್ನು ಈ ಕಾಲದ ಬೂದಿ ಕುರುಹುಗಳು ಕಂಡು ಬಂದಿದ್ದು ಎಲ್ಲಿಪ್ಪ ಅಂತ ಆಂಧ್ರ ಪ್ರದೇಶ್. ಎಷ್ಟು ಖುಷಿ ಗೊತ್ತಾ, ಈ ಕಾಲದ ಬೂದಿ ಕುರುಹುಗಳು ಕಂಡು ಬಂದಿದೆ ಅಂತಂದ್ರೆ ಆಂಧ್ರ ಪ್ರದೇಶ ಅಂತ ಕರೀತೀವಿ, ಅರುಣಾಚಲ ಪ್ರದೇಶ ಅಲ್ಲ ಆಂಧ್ರ ಪ್ರದೇಶ್. ಶಿಲಾ ಸಮಾಧಿಗಳು ಎಲ್ಲಿ ಕಂಡು ಬಂದವ ಅಂತ ಕೇಳಿದ್ರೆ ಈ ಕಾಲದ ಒಂದು ಶಿಲಾ ಸಮಾಧಿಗಳು ಅಂತ ಬಂದಾಗ ನೋಡಿ, ಶಿಲಾ ಸಮಾಧಿಗಳು ಎಲ್ಲಿ ಕಂಡು ಬಂದವ ಅಂತ ಕೇಳಿದ್ರೆ ಬೆಳಗಾವಿ ಜಿಲ್ಲೆಯ ಕಣ್ಣೂರು ನೋಡಿ. ಶಿಲಾ ಸಮಾಧಿಗಳು ಬೆಳಗಾವಿ ಜಿಲ್ಲೆಯ ಕಣ್ಣೂರು, ಬೆಳಗಾವಿ ಜಿಲ್ಲೆಯ ಕಣ್ಣೂರಲ್ಲಿ ಏನ್ ಮಾಡ ಶಿಲಾ ಸಮಾಧಿಗಳು ಕಂಡು ಬಂದವೆ. ಸೊ ನೆಲೆಮನೆಗಳು ಎಲ್ಲಿ ಕಂಡು ಬಂದವ ಈ ಕಾಲದ ನೆಲೆಮನೆಗಳು ಅಂತ ಬಂದಾಗ, ಸೊ ನೆಲೆಮನೆಗಳು ಎಲ್ಲಿ ಕಂಡು ಬಂದವ ಅಂತ ಕೇಳಿದ್ರೆ ನೆಲೆಮನೆಗಳು ಬುರ್ಜ್ ಹೋಮ್, ಯಾವ ಹೋಮ್ ಅಂತ ಕೇಳಿದ್ರೆ ಬುರ್ಜ್ ಹೋಮಲ್ಲಿ ಕಂಡು ಬಂದವೆ. ಸೊ ಶಿಲಾಯುಗದಲ್ಲಿ ಕಂಡು ಬಂದಿರತಕ್ಕಂಥ ಮೊಟ್ಟ ಮೊದಲ ಒಂದು ಹಳ್ಳಿ ಯಾವ್ದಪ್ಪ ಅಂತ ಹೇಳಿದ್ರೆ ಮೆಹರ್ಗಢ. ಶಿಲಾಯುಗದಲ್ಲಿ ಟೋಟಲಿ ಶಿಲಾಯುಗದಲ್ಲಿ ಕಂಡು ಬಂದ ಮೊಟ್ಟ ಮೊದಲ ನೆಲೆ ಯಾವ್ದು ಅಂತ ಮೆಹರ್ಗಢ ಅಂತ ಹೇಳ್ತೀವಿ. ಸೊ ಇದು ಪದಕ ಇಲ್ಲಿ ಇರ್ತಕ್ಕಂಥ ಒಂದು ಸ್ವಲ್ಪ ಬ್ರೀಫ್ ಆಗಿ ಮಾಹಿತಿ ಕೊಟ್ಟಿನಿ. ಇನ್ನ ಏನಪ್ಪ ಅಂದ್ರೆ ಥಿಯರಿ ಕ್ಲಾಸ್ ಏನಪ್ಪ ಇದಕ್ಕಿಂತ ಸ್ವಲ್ಪ ವರ್ಡ್ ಹೋಗ್ತದೆ, ಯಾಕಂದ್ರೆ ಅಲ್ಲಿ ಎಕ್ಸ್ಪ್ಲನೇಷನ್ ಜಾಸ್ತಿ ಇರ್ತದೆ, ರೈಟ್. ಪ್ರತಿಯೊಂದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಇರ್ತದೆ ರೈಟ್. ಇಲ್ಲಿ ಏನಪ್ಪ ಅಂದ್ರೆ ಪಾಯಿಂಟ್ಸ್ ಅನ್ನ ಹೇಳ್ಕೊತಾ ಹೋಗ್ತಿರ್ತೀವಿ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ ರೈಟ್, ಬನ್ನಿ ನೋಡಿ. ಸಿಂಧೂ ನಾಗರಿಕತೆಯ ಬಗ್ಗೆ ಬಂದು ನೋಡೋಣ. ಸಿಂಧೂ ಕಣಿವೆ ನಾಗರಿಕತೆಯ ಮಹಾಸ್ನಾನವು ಅಂದ್ರೆ ಸ್ನಾನದ ಕೊಳ ಅಂತ ಹೇಳ್ತೀವಿ ಸರ್. ಅಂದ್ರೆ ಸ್ನಾನದ ಕೊಳ, ಮಹಾಸ್ನಾನ ಅಥವಾ ಸ್ನಾನದ ಕೊಳವೆ ಬರುತ್ತದೆ, ಎಲ್ಲಿ ಕಂಡು ಬರ್ತದೆ ಅಂತ ಕೇಳ ರೈಟ್. ಓಕೆ, ಒಂದೇನು ಕೊಟ್ಟಾರ ಆಫೀಸ್ ಅಂತ ಕೇಳ್ತಾ ಹೋದಾಗ ಹರಪ್ಪ ಅಂತ ಕೊಟ್ಟಾರ. ಸೊ 2 ಮೆಂಜೋದಾರೋ ಅಂತ ಕೊಟ್ಟಾರ, 3 ರೋಪಾರ ಅಂತ ಕೊಟ್ಟಾರ, 4 ಕಾಲಿಬಂಗಾನ ಅಂತ ಕೊಟ್ಟಾರ. 4 ಆಫೀಸ್ ಅದಾವ. ಇದ್ರಲ್ಲಿ ಏನಪ್ಪಾ ಅಂತ ಕೇಳಿದಾಗ ಕಾಮೆಂಟ್ ಹಾಕಿ ಹಂಗೆ ಹೇಳು ನೋಡಿ. ಸಿಂಧೂ ನಾಗರಿಕತೆ ಬಗ್ಗೆ ಏನಪ್ಪ ಅಂದ್ರೆ ಇಲ್ಲಿ ಏನ್ ಮಾಡ್ತೀನಿ ಗೊತ್ತಾ, ಕೇವಲ ಇಲ್ಲಿ ಇರ್ತಂತ ಹರಪ್ಪ ಆಗಿರ್ಬೋದು, ಮೆಂಚದಾಗ ಆಗಿರ್ಬೋದು, ರೋಪಾರ, ಕಾಲಿಮಂಗನ ಇವ್ರದ ಬಗ್ಗೆ ಅಷ್ಟೇ ಹೇಳ್ತೀನಿ. ಸೊ ಸಿಂಧೂ ನಾಗರಿಕತೆ ಬಗ್ಗೆ ಏನಪ್ಪ ಹಿನ್ನೆಲೆ ಅಂತ ಏನಪ್ಪ ಬಹಳಷ್ಟು ಹಿನ್ನೆಲೆ ಇದೆ ಮತ್ತು ಡೆಪ್ತ್ ಆಗಿರ್ತಕ್ಕಂಥ ಹಿನ್ನೆಲೆ ಇದೆ. ಅದು ಥಿಯರಿಯಲ್ಲಿ ಹೇಳಿರ್ತೀನಿ. ಇಲ್ಲಪ್ಪ ಅಂದ್ರೆ ಸಪೋಸ್ ನಾಳೆ ಇರ್ತಕ್ಕಂಥ ಒಂದು ಕ್ವಶನ್ ಮುಂದೆ ಹಾಕದಪ್ಪ ಅಂದ್ರೆ ಅಲ್ಲಿ ಹೇಳಿರ್ತೀನಿ. ಕ್ಲಿಯರ್? ಓಕೆ, ಹಾಗಾದ್ರೆ ಇಲ್ಲಿ ನೋಡ್ರಿ ಮೆಹಂಜೋದಾರೋ ಸಿಂಧೂ ನದಿಯ ಒಂದು ಸ್ನಾನದ ಕೊಳ ಎಲ್ಲಿ ಕಂಡು ಬರ್ತದ ಅಂತ ಕೇಳಿದಾಗ ಮೆಹಂಜೋದಾರದಲ್ಲಿ ಕಂಡು ಬರ್ತದೆ ನೋಡಿ. ಎಲ್ಲಿ ಕಂಡು ಬರ್ತದೆ? ಮೆಹಂಜೋದಾರದಲ್ಲಿ ಕಂಡು ಬರ್ತದೆ. ಸರಿಯಾದ ಆನ್ಸರ್ ಅದು ಮೆಹಂಜೋದಾರೋ. ಹಾಗಾದ್ರೆ ಅದ್ರ ಬಗ್ಗೆ ನೋಡೋಣ ಈಗ ಒಂದು ಸ್ವಲ್ಪ. ಮೆಹಂಜೋದಾರೋ ಅಂತ ಬಂದಾಗ ಮೆಂಜದಾರೋ ಅಂತ ನೋಡ್ರಿ. ಕ್ಲಿಯರ್? ನೋಡಲಿ ಮೆಂಜದಾಗ ಅಂತ ಏನಾಗಿದೆ ಅಂತ ಇದನ್ನ ಮೆಂಜದಾಗ ಅನ್ನೋದು 1922ರಲ್ಲಿ ಯಾರಪ್ಪ ಅಂತ ಕೇಳಿದ್ರೆ ಆರ್ ಡಿ ಬ್ಯಾನರ್ಜಿ ಅವರು ಪತ್ತೆ ಮಾಡ್ತಾರೆ. ಸರ್ ಆರ್ ಡಿ ಬ್ಯಾನರ್ಜಿ ಅಂದ್ರೆ ಏನು ಅಂತ ಕೇಳಿದ್ರೆ ಗೊತ್ತಿರಬೇಕು, ರಕ್ಕಲ್ದಾಸ್ ಬ್ಯಾನರ್ಜಿ ಎಂಬ ವ್ಯಕ್ತಿ. ಆರ್ ಡಿ ಬ್ಯಾನರ್ಜಿ ಅಂದ್ರೆ ರಕ್ಕಲ್ದಾಸ್ ಬ್ಯಾನರ್ಜಿ ಅಂತ ವ್ಯಕ್ತಿ ಗೊತ್ತಿರಬೇಕು ರೈಟ್. ಹಾಗಾದ್ರೆ ಇದು ಎಲ್ಲಿ ಕಂಡು ಬರ್ತದಪ್ಪ ಅಂತ ಕೇಳಿದ್ರೆ ಇದು ಪಾಕಿಸ್ತಾನದ ಸಿಂಧ್ ಪ್ರದೇಶದಲ್ಲಿ ಇರ್ತಕ್ಕಂಥ ಒಂದು ನಾರ್ಖಾನ್ ಜಿಲ್ಲೆ ಅಂತ ಐತಿ. ಪಾಕಿಸ್ತಾನದ ಸಿಂಧ್ ಜಿಲ್ಲೆಯಲ್ಲಿ ಸಿಂಧ್ ಪ್ರದೇಶದ ಲರ್ಖಾನ್ ಅಂತ ಒಂದು ಜಿಲ್ಲೆ. ಲರ್ಖಾನ್ ಜಿಲ್ಲೆಯ ಸಿಂಧೂ ನದಿಯ ಬಲಭಾಗದಲ್ಲಿ ಕಂಡುಬರ್ತದೆ. ಸಿಂಧೂ ನದಿಯ ಬಲಭಾಗದಲ್ಲಿ, ಇದು ಬಹಳ ಇಂಪಾರ್ಟೆಂಟ್. ಮತ್ತೆ ಬಲಭಾಗ ಎಡಭಾಗ ರೈಟ್, ಸಿಂಧೂ ಬಲಭಾಗದಲ್ಲಿ ಏನ್ ಮಾಡ್ತಾರೆ ಕಂಡು ಬರ್ತದ ರೈಟ್ ರೀ. ಓಕೆ, ಹಾಗಾದ್ರೆ ಈ ನಗರವನ್ನು ಏನ್ ಮಾಡ್ತಾರ ಅಂತ ಹೇಳಿದ್ರೆ ಈ ನಗರವನ್ನು ಏನಪ್ಪ ಅಂದ್ರೆ ಈ ನಗರವನ್ನು ಕಣಜಗಳ ನಗರ ಅಂತ ಕರೀತಾರೆ. ಈ ನಗರವನ್ನು ಕಣಜಗಳ ನಗರ ಅಂತ ಕರೀತಾರೆ. ಇದಕ್ಕೆ ನಗರ ಎಂದು ಕರೆಯುತ್ತಾರೆ. ಈ ನಗರವನ್ನು ಏನಪ್ಪ ಅಂದ್ರೆ ಕಣಜಗಳ ನಗರ ಅಂತ ಕರೀತಾರೆ. ವೆರಿ ಗುಡ್, ಬರ್ಕೋಬೇಕೆಲ್ಲವನ್ನು ಕೂಡ. ಓಕೆ, ಹಾಗಾದರೆ ಇನ್ನೊಂದು ಗೊತ್ತಿರಬೇಕು, ಈ ನಗರವನ್ನು ಏನಪ್ಪ ಅಂದ್ರೆ ಬೃಹತ್ ಕಣಜ ಕಂಡು ಬಂದಿದೆ. ಇಲ್ಲಿ ಯಾವ್ದು ಅಂತ ಬೃಹತ್ ಕಣಜ ಏನಪ್ಪ ಅಂದ್ರೆ ಕಂಡು ಬಂದ. ಇಲ್ಲಿ ಕೆಳಪಟ್ಟಣ ಕೂಡ ಕಂಡು ಬಂದ ನೋಡಿ. ಬಹಳ ಇಂಪಾರ್ಟೆಂಟ್ ಇದು, ಕೆಳಪಟ್ಟಣ ಕೂಡ ಕಂಡು ಬಂದದ. ಕೆಳಪಟ್ಟಣ ಕಂಡು ಬಂದಿದೆ. ಕೆಳಪಟ್ಟಣ ಏನ್ ಮಾಡ್ತಾ ಕೊಂಡು ಬಂದಿದೆ ಅಂತ ಗೊತ್ತಿರಬೇಕು. ಓಕೆ, ಇನ್ನೊಂದು ಗೊತ್ತಿರಬೇಕು, ಇದಕ್ಕೆ ಬೃಹತ್ ಕಣಜ ಕೂಡ ಏನ್ ಮಾಡ್ತಾ ಕಂಡು ಬಂದದ. ಬೃಹತ್ ಕಣಜ ಕಂಡು ಬಂದಿದೆ. ಬೃಹತ್ ಕಣಜ ಕೂಡ ಏನ್ ಮಾಡಿದ ಕಂಡು ಬಂದದ ಅಂತ ಹೇಳ್ತೀವಿ. ಅದು ಇನ್ನೊಂದು ಗೊತ್ತಿರಬೇಕು ಏನಪ್ಪಾ ಅಂತಂದ್ರೆ ಈ ನಗರವನ್ನು ಏನ್ ಕರೀತಾರೆ ಅಂತಂದ್ರೆ ಮೆಂಜದಾರವನ್ನ ಸಿಂಧಿ ಭಾಷೆಯಲ್ಲಿ ಇದಕ್ಕೆ ಏನ್ ಕರಿತೀವಿ ಅಂತಂದ್ರೆ ಮಡಿದವರ ದಿಬ್ಬ ಅಂತ ಹೇಳ್ತಿರ್ತೀವ್ರಿ. ಮಡಿದವರ
ದಿಬ್ಬ ಅಂತ ಕರಿತೀವಿ. ಸಿಂಧಿ ಭಾಷೆಯಲ್ಲಿ ಏನ್ ಕರಿತೀವಿ ಇದಕ್ಕ? ಮಡಿದವರ ದಿಬ್ಬ ಅಂತ ಕರಿತೀವಿ. ಇನ್ನು ಗುಜರಾತಿ ಭಾಷೆಯಲ್ಲಿ ಲೋಥಲನ್ನ ಮಡಿದವರ ದಿಬ್ಬ ಅಂತ ಕರೀತಾರೆ. ಯಾವ ಭಾಷೆಯಲ್ಲಿ? ಗುಜರಾತಿ ಭಾಷೆಯಲ್ಲಿ. ಸೊ ಮೆಂಜದಾರವನ್ನ ಸಿಂಧಿ ಭಾಷೆಯಲ್ಲಿ ಏನ್ ಕರೀತಾರೆ? ಮಡಿದವರ ದಿಬ್ಬ ಅಂತ ಕರೀತಾರೆ. ಕರೆಕ್ಟ್ ಆಗಿ ಗೊತ್ತಿರ್ಬೇಕು. ರೈಟ್, ಓಕೆ. ಹಾಗಾದ್ರೆ ಗೊತ್ತಿರ್ಬೇಕು. ಇಲ್ಲಿ ನೆಕ್ಸ್ಟ್ ಬರ್ತೀವಿ ನೋಡ್ರಿ. ಈ ನಗರವನ್ನು ಏನ್ ಕರೀತಾರೆ ಅಂತಂದ್ರೆ, ಈ ನಗರವು 7 ಬಾರಿ ಅವನತಿಗೊಂಡು 7 ಬಾರಿ ನಿರ್ಮಾಣಗೊಂಡ ನಗರವಾಗಿದೆ. 7 ಬಾರಿ ಅವನತಿಗೊಂಡು 7 ಬಾರಿ ನಿರ್ಮಾಣಗೊಂಡ ನಗರ ಯಾವ್ದಪ್ಪ ಅಂತ ಕೇಳಿದ್ರೆ ಇಲ್ಲಿರ್ತಕ್ಕಂಥ ಈ ನಗರ. ಕ್ಲಿಯರ್, ಓಕೆ. ಹಾಗಾದ್ರೆ ಗೊತ್ತಿರ್ಬೇಕು. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತ ಕೇಳಿದಾಗ, ಇದು ಇಲ್ಲಿ ಏನಾಗಿದೆ ಅಂತಂದ್ರೆ ಗಡ್ಡ ದಾರಿಯನ್ನು ಹೊಂದಿರತಕ್ಕಂಥ ಗಡ್ಡ ದಾರಿ ಅಥವಾ ದಾಡಿಯನ್ನು ಹೊಂದಿರುವ ಮನುಷ್ಯ ಅಥವಾ ಮಾನವ ಕಂಡು ಬಂದಿದೆ. ಗಡ್ಡದಾರಿ ಹೊಂದಿ ಮಾನವ ಕಂಡು ಬಂದಿದೆ. ಇದನ್ನು ಕೂಡ ಗೊತ್ತಿರಬೇಕು. ಹಾಗಾದ್ರೆ ಇಲ್ಲಿ ನಿಮ್ಗೆ ಗೊತ್ತಿರಲಿ, ನಿಮ್ಗೆ ಇನ್ನಾಗಿ ಬಂದಿರ್ತಕ್ಕಂಥ ಪಾಯಿಂಟ್ ಯಾವ್ದು ಅಂತಂದ್ರೆ ಸ್ನಾನದ ಕೊಳ. ಸೊ ಇಲ್ಲಿ ಏನಪ್ಪ ಅಂದ್ರೆ ಸ್ನಾನದ ಕೊಳ ಏನ್ ಮಾಡಿದ್ರೆ ಪತ್ತೆಯಾಗಿದೆ. ಸ್ನಾನದ ಕೊಳವೆ ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ ನೋಡ್ರಿ. ಇಲ್ಲಿ ಸ್ನಾನದ ಕೊಳವೆ ಅಂತ ಬಂದಾಗ ಗೊತ್ತಿರಬೇಕು, ಇದನ್ನ 1925ರಲ್ಲಿ ಸರ್ ಜಾನ್ ಮಾರ್ಷಲ್ ಅವರು ಪತ್ತೆ ಮಾಡಿದ್ರು. 1925ರಲ್ಲಿ ಸರ್ ಜಾನ್ ಮಾರ್ಷಲ್ ಇವರು ಇವಾಗ ಯಾಕೆ ಪತ್ತೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಗೊತ್ತಿರಬೇಕು. ಇದೇ 1904ರಲ್ಲಿ ಏನಾಗಿತ್ತು, ಹಿಂದ ಪುರಾತತ್ವ ಇಲಾಖೆನೇ ಸ್ಟಾರ್ಟ್ ಆಗಿತ್ತು. ಗೊತ್ತಾಯ್ತಾ? ಈ ಪುರಾತತ್ವ ಇಲಾಖೆ ಸ್ಟಾರ್ಟ್ ಮಾಡಿದವಾಗ ಯಾರು ಅಂತ ಕೇಳಿದ್ರೆ ಲಾರ್ಡ್ ಕರ್ಜನ್ ಎಂಬ ವ್ಯಕ್ತಿ. ಗೊತ್ತಾಯ್ತಾ? ಹಿಂದೆ ಹೇಳಿದೆ ನಾನು, ಲಾರ್ಡ್ ಕರ್ಜನ್. ಹಾಗಾದ್ರೆ ಇದರ ಮೊದಲ ಕಾರ್ಯದರ್ಶಿ 1924ರಲ್ಲಿ ಆಯ್ಕೆ ಆದವರು ಯಾರಪ್ಪ ಅಂತ ಕೇಳಿದ್ರೆ ಸರ್ ಜಾನ್ ಮಾರ್ಷಲ್ ಎಂಬ ವ್ಯಕ್ತಿ. ಹಾಗಾಗಿ ಈ ಮಾರ್ಷಲ್ ಎಂಬ ಅಲ್ಲಿ ಆ ಕಾರ್ಯದರ್ಶಿಗೆ ನೇಮಕಗೊಂಡು ಇರ್ತಕ್ಕಂಥ ಸ್ಥಳಗಳ ಬಗ್ಗೆ ಪತ್ತೆ ಮಾಡ್ತಿರ್ತಾರ. ಅವಾಗ ಪತ್ತೆ ಮಾಡಿದ ಒಂದು ಸ್ಥಳ ಯಾವ್ದು ಅಂತಂದ್ರೆ ಈ ಸ್ನಾನದ ಕೊಳ. ಕ್ಲಿಯರ್ ಆಯ್ತಾ? ಓಕೆ. 1925ರಲ್ಲಿ ಸರ್ ಜಾನ್ ಮಾರ್ಷಲ್ ಅವರು ಪತ್ತೆ ಹಚ್ಚಿದವು. ಕ್ಲಿಯರ್, ಓಕೆ. ಹಾಗಾದ್ರೆ ಗೊತ್ತಿರಬೇಕು, ಇದರ ಒಂದು ಉದ್ದ ಅಂತ ಬಂದಾಗ ಇದು ಉದ್ದ 39 ಅಡಿ ಇತ್ತು ನೋಡಿ, 39 ಅಡಿ. ಸೊ ಅಗಲ ಅಂತ ಬಂದಾಗ 23 ಅಡಿ. ಸೊ ಆಳ ಅಂತ ಬಂದಾಗ 8 ಅಡಿ. ಸೊ ಈ ಕೊಳವೆದಲ್ಲಿ ಏನಿತ್ತು ಅಂತಂದ್ರೆ ಸಂಪೂರ್ಣವಾಗಿದ್ದ 4 ಮೂಲೆಗಳಿಂದ ನೀರನ್ನು ಬರ್ತಿತ್ತು. ಇದು ಸ್ವಚ್ಛಗೊಳಿಸಲಿಪ್ಪ ಅಲ್ಲಲ್ಲಿ ಜಾಲಂಧರಿಗಳು ಕೂಡ ಇಟ್ಟಿದ್ರು. ಸ್ವಚ್ಛಗೊಳಿಸಕ್ಕಿಂತ ಜಾಲಂಧರಿಗಳು ಕೂಡ ಇಟ್ಟಿದ್ರು. ಮತ್ತೆ ಒಂದ್ಸಲ ತುಂಬಿದ ನೀರಪ್ಪ ಅಂದ್ರೆ 2-3 ದಿನಗಳಕ್ಕಿಂತ ಹೆಚ್ಚು ಇಡ್ತಾ ಇರಲಿಲ್ಲ, ಎಲ್ಲವನ್ನು ಸ್ವಚ್ಛ ಮಾಡ್ತಾ ಇದ್ರು. ರೈಟಾ? ಯಾವುದು ಸ್ನಾನದ ಕೊಳ ಅಂತ ಹೇಳ್ತೀವಿ. ಓಕೆ, ನನಗೆ ಗೊತ್ತಿಲ್ಲ. ಈ ನಗರವನ್ನು ವೈದಿಕ ಕಾಲದಲ್ಲಿ, ವೈದಿಕ ಸಾಹಿತ್ಯದಲ್ಲಿ ಕಾಲಲ್ಲ, ಈ ನಗರ ಯಾವ ನಗರ? ಮಂಜದಾರವನ್ನ ವೈದಿಕ ಸಾಹಿತ್ಯದಲ್ಲಿ ಏನು ಕರಿತಿದ್ರು ಅಂತಂದ್ರೆ ವ್ಯವಸಂತ ಎಂದು ಕರಿತಿದ್ರು. ನೋಡಿ, ಬಹಳ ಇಂಪಾರ್ಟೆಂಟು. ವ್ಯವಸಂತ ಅಂತೇಳಿ ಕರಿತಿದ್ರು. ವ್ಯವಸಂತ ಎಂದು ಕರೆಯುತ್ತಿದ್ದರು. ಇಂಪಾರ್ಟೆಂಟ್ ಇರುತ್ತೆ ಅಂತ ನೆನಪಿರ್ಬೇಕು. ಕ್ಲಿಯರ್? ವ್ಯವಸಂತ ಎಂದು ಕರೆಯುತ್ತಿದ್ದರು. ಕ್ಲಿಯರ್? ಓಕೆ. ಸಿಂಧು ನಾಗರಿಕತೆಯ ಆರಾಧ್ಯ ದೇವರಾಗಿರ್ತಕ್ಕಂಥ ಒಂದು ಆರಾಧ್ಯ ದೇವರು ಎಲ್ಲಿ ಕಂಡು ಬಂದನ ಅಂತಂದ್ರೆ ಸಿಂಧು ಆರಾಧ್ಯ ದೇವರು ಎಲ್ಲಿ ಕಂಡು ಬಂದನ? ಮಾತೃದೇವತೆ ಎಲ್ಲಿ ಕಂಡು ಬಂದದ್ರಿ? ಇಲ್ಲೇ ಕಂಡು ಬಂದ. ಮಾತೃ ದೇವತೆ ಕೂಡ ಪತ್ತೆಯಾಗಿದ್ದು ಮೆಂಜದಾರದಲ್ಲೇ. ಮತ್ತು ಪಶುಪತಿ ಕೂಡ ಪತ್ತೆಯಾಗಿದ್ದು ಕೂಡ ಇಲ್ಲೇ. ಪಶುಪತಿ ಪತ್ತೆಯಾಗಿದ್ದು ಇವನು ಯಾವ ರೂಪದಲ್ಲಿ ಇದ್ದ ಅಂತ ಕೇಳಿದ್ರೆ ಯೋಗದ ರೂಪದಲ್ಲಿ ಏನಪ್ಪ ಪತ್ತೆಯಾಗಿದ್ದ. ಅಂದ್ರೆ ಯೋಗದಲ್ಲಿ ಕುಳಿತಿದ್ದ. ಕ್ಲಿಯರ್? ಓಕೆ. ಇನ್ನು ಗೊತ್ತಿರಬೇಕು ಏನಪ್ಪಾ ಅಂತಂದ್ರೆ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ನಗರ ಯಾವ್ದಪ್ಪ ಅಂತಂದ್ರೆ ಇದೆ. ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ನಗರ, ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ನಗರವಾಗಿತ್ತು ಯಾವುದು ಅಂತ ಕೇಳಿದ್ರೆ ಇದೆ. ಕ್ಲಿಯರ್? ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ನಗರ ಯಾವ್ದಪ್ಪ ಅಂದ್ರೆ ಇದೇ ಏನಪ್ಪಾ ಮೆಂಜದಾರಾಗಿತ್ತು. ಇದ್ರ ಬಗ್ಗೆ ಏನಪ್ಪಾ ಇಷ್ಟು ಮಾಹಿತಿ ಇನ್ನೊಂದಿಷ್ಟು ಮುಂದೆ ನಾನು ಹೇಳ್ಬೇಕಾದ್ರೆ ಹೇಳಿರ್ತೀನಿ. ಕ್ಲಿಯರ್? ಓಕೆ. ಅಲ್ಲಿ ಇನ್ನೊಂದು ನೋಡ್ರಿ, ಹರಪ್ಪ ಅಂತಂದ್ರೆ ಅದ್ರ ಬಗ್ಗೆ ಸ್ವಲ್ಪ ನೋಡ್ರಿ. ಹರಪ್ಪ ನಾಗರಿಕತೆ ಅಂತ ಹೇಳ್ತೀವಿ. ಸೊ ಹರಪ್ಪದ ಕೂಡ ಬಹಳ ಇಂಪಾರ್ಟೆಂಟು. ನೋಡ್ರಿ, ಹರಪ್ಪ ಅಂತ ಬಂದಾಗ ಇದ್ರ ಬಗ್ಗೆ ನೋಡ್ರಿ. ಈ ನಗರವನ್ನ ಎಷ್ಟರಲ್ಲಿ ಪತ್ತೆ ಮಾಡಿದ್ವು ಅಂತಂದ್ರೆ 1921ರಲ್ಲಿ ಯಾಕೆ ಪತ್ತೆ ಮಾಡಿದ್ವು ಅಂತಂದ್ರೆ
ದಯಾರಾಮ್ ಸಾಹ್ನಿ. ಈ ನಗರ ಏನಪ್ಪ ದಯಾರಾಮ್ ಸಾಹ್ನಿ ಅವರು ಮಾಡಿದ್ರು, ಪತ್ತೆ ಮಾಡಿದ್ರು ಅಂತ ಹೇಳ್ತೀವಿ. ಹಾಗಾದ್ರೆ ಈ ನಗರ ಎಲ್ಲಿ ಕಂಡು ಬರ್ತದ ಅಂತ ಕೇಳಿದ್ರೆ ಗೊತ್ತಿರಬೇಕು. ನಗರ ಎಲ್ಲಿ ಕಂಡು ಬರ್ತದೆ? ಪಂಜಾಬಿನ ಮಾಂಟೆಗೋಮರಿ ಜಿಲ್ಲೆಯ ಮಾಂಟೆಗೋಮರಿ ಜಿಲ್ಲೆಯ ಯಾವ ನದಿ ಅಂತ ಕೇಳಿದಾಗ ಜಿಲ್ಲೆ ಅಲ್ಲಿ ರಾವಿ ನದಿ ಹರಿತದೆ. ರಾವಿ ನದಿಯ ಎಡಭಾಗದಲ್ಲಿ ಕಂಡು ಬರ್ತದೆ. ರಾವಿ ನದಿಯ ಎಡಭಾಗದಲ್ಲಿ ಕಂಡು ಬರ್ತದೆ. ಯಾವ ನದಿಯ? ರಾವಿ ನದಿಯ ಒಂದು ಎಡಭಾಗದಲ್ಲಿ ಮಾಡ್ತಾ ಕಂಡು ಬರ್ತದೆ ಅಂತ ಗೊತ್ತು. ಓಕೆ, ಈ ನಗರವನ್ನ ಎಲ್ಲಿಯಪ್ಪ ಅಂತ ಕೇಳಿದ್ರೆ ಋಗ್ವೇದದಲ್ಲಿ ಹರಿಯುಪಿಯಾ ಅಂತ ಕರಿತೀವಿ. ಹರಿಯುಪಿಯಾ ಅಥವಾ ಹರಿಪ್ರಿಯಾ ಅಂತ ಕರೀತಾರೆ. ಇನ್ನ ಈ ನಗರದಲ್ಲಿ ಬಂದ್ರೆ ಎಚ್ ಆಕಾರದ ಸಮಾಧಿಗಳು ಕಂಡು ಬಂದವು. ಈ ನಗರದಲ್ಲಿ ಎಚ್ ಆಕಾರದ ಸಮಾಧಿಗಳು ಕಂಡು ಬಂದಿವೆ. ಹೆಚ್ಚಾಕಾರದ ಸಮಾಧಿಗಳು ಕಂಡು ಬಂದಿವೆ ಅಂತ ಹೇಳ್ತೀವಿ. ಈ ನಗರವನ್ನ ಏನು ಕರೀತಾರೆ ಅಂತ ಕೇಳಿದ್ರೆ, ಈ ನಗರವನ್ನ ದ ಗೇಟ್ವೇ ಆಫ್ ಸಿಟಿ ಅಂತ ಕರೀತಾರೆ. ದ ಗೇಟ್ವೇ ಆಫ್ ಸಿಟಿ ಯಾಕಂತ ಕೇಳಿದ್ರೆ ಇದೇ ನಗರದಿಂದ ಸ್ಟಾರ್ಟ್ ಆಗಿದ್ರೆ ಏನಪ್ಪ ಅಂದ್ರೆ ಪತ್ತೆ ಮಾಡಕ್. ಓಕೆನಾ? ಇನ್ನು ಇದೇ ಹೆಸರಿನಿಂದ ಬಂದ್ರೆ ಸಿಂಧು ನಾಗರಿಕತೆಯನ್ನು ಹರಪ್ಪ ನಾಗರಿಕತೆ ಅಂತ ಕೂಡ ಕರೀತಾರೆ. ಹರಪ್ಪ ನಾಗರಿಕತೆ ಅಂತ ಕೂಡ ಮಾಡ್ತಾರೆ, ಕರೀತಾರೆ. ಇದನ್ನು ಕೂಡ ಗೊತ್ತಿರಬೇಕು. ಓಕೆ, ಇಲ್ಲಿ ಎತ್ತಿನ ಗಾಡಿಗಳು ಕೂಡ ಕಂಡು ಬಂದ ನೋಡ್ರಿ. ಏನಪ್ಪಾ ಅಂತ ಇಲ್ಲಿ ಎತ್ತಿನ ಗಾಡಿಗಳು ಇವೇನು ಜಾಸ್ತಿ ಕೇಳಲ್ಲ, ಗೊತ್ತಿರೋ ಸುಮ್ಮನೆ. ಇಲ್ಲಿ ಎತ್ತಿನ ಗಾಡಿಗಳು ಕಂಡು ಬಂದಿವೆ. ಎತ್ತಿನ ಗಾಡಿಗಳು ಕೂಡ ಪತ್ತೆಯಾಗಿದೆ. ಮೊಟ್ಟ ಮೊದಲ ಪತ್ತೆಯಾದ ನಗರ ಆಗಿದೆ ಇದು. ಇದನ್ನು ಕೂಡ ಗೊತ್ತಿರಬೇಕು. ಇದು ಮೊಟ್ಟ ಮೊದಲ ಪತ್ತೆಯಾದ ನಗರವಾಗಿದೆ. ಮೊಟ್ಟ ಮೊದಲ ಪತ್ತೆಯಾದ ನಗರವಾಗಿದೆ. ಕ್ಲಿಯರಾ? ಇದನ್ನು ಕೂಡ ಗೊತ್ತಿರಬೇಕು. ಓಕೆ, ಹಾಗಾದ್ರೆ ನೆಕ್ಸ್ಟ್ ಇನ್ನೊಂದು ಗೊತ್ತಿರಬೇಕು. ಇಲ್ಲಿ ಏನಾಗಿದೆ ಅಂತ ಹೇಳಿದಾಗ ಈ ನಗರದಲ್ಲಿ ಎತ್ತಿನ ಗಾಡಿಗಳು ಕೂಡ ಕಂಡು ಬಂದವು ಅಂತ ಹೇಳಿ ನೋಡಿದ್ವಿ. ಸೊ ಇನ್ನೊಂದು ಬಹಳ ಇಂಪಾರ್ಟೆಂಟ್, ಇಲ್ಲಿ ಉಗ್ರಾಣಗಳು ಕಂಡು ಬಂದವು ನೋಡಿ. ಏನ್ ಕಂಡು ಬಂದವು? ಉಗ್ರಾಣಗಳು ಅಂತ ಕಂಡು ಬಂದವು. ಇದು ಆಲ್ರೆಡಿ ಒಂದ್ಸಲ ಕೇಳಿದ ಕ್ವಶನ್ ಉಗ್ರಾಣಗಳ ಬಗ್ಗೆ. ಓಕೆನಾ? ಉಗ್ರಾಣಗಳು ಟೋಟಲ್ ಎಷ್ಟು ಕಂಡು ಬಂದವು ಅಂತಂದ್ರೆ 12 ಉಗ್ರಾಣಗಳು ಕಂಡು ಬರ್ತವೆ. ಟೋಟಲ್ ಎಷ್ಟು? 12 ಉಗ್ರಾಣಗಳು ಕಂಡು ಬರ್ತವೆ. ಹಾಗಾದ್ರೆ ಇದು 2 ಸಾಲಿನಲ್ಲಿ ಕಂಡು ಬರ್ತವೆ. 2 ಸಾಲಿನಲ್ಲಿ ಕಂಡು ಬರ್ತವೆ. ಹೆಂಗ್ ಅಂತ ಕೇಳಿದ್ರೆ ಇದೊಂದು ಸಾಲು, ಸೊ ಇದೊಂದು ಸಾಲು, ರೈಟಾ? ಇನ್ನು ಇದೊಂದು ಸಾಲು. ಇಲ್ಲಿ ಏನಂದ್ರೆ ಇಲ್ಲಿ ಎಷ್ಟು? ಇಲ್ಲಿ 6, 1 2 3 4 5 6, ಇಲ್ಲಿ 6, ಇಲ್ಲಿ 6. ಓಕೆ, ಇಲ್ಲಿ 6, ಇಲ್ಲಿ 6. ಇಲ್ಲಿ ಏನಪ್ಪ ಅಂದ್ರೆ 6 ಅಂದ್ರೆ 12 ಉಗ್ರಾಣ. ಟೋಟಲ್ ಎಷ್ಟು? 12 ಉಗ್ರಾಣಗಳು. ಇನ್ನು 8 ಸಾಲಿನಲ್ಲಿ ಅಂತ ಕೇಳಿದ್ರೆ 6 ಸಾಲಿನಲ್ಲಿ. ಒಂದು ಸಾಲಿನಲ್ಲಿ ಎಷ್ಟಿತ್ತು ಅಂತ ಕೇಳಿದ್ರೆ ಒಂದು ಸಾಲಿನಲ್ಲಿ 6 ಉಗ್ರಾಣಗಳು ಕಂಡು ಬರ್ತವೆ. ಇದು ಗೊತ್ತಿರಬೇಕು. ಒಂದು ಸಾಲಿನಲ್ಲಿ 6 ಉಗ್ರಾಣಗಳು ಕಂಡು ಬರ್ತವೆ. ಇಲ್ಲಿ ಇನ್ನೊಂದು ಗೊತ್ತಿರಲಿ, ಇಲ್ಲಿ ಅತ್ಯಂತ ದೊಡ್ಡ ಒಂದು ಉಗ್ರಾಣ ಯಾವುದು ಅಂತ ಕೇಳಿದ್ರೆ ಇಲ್ಲಿ ಕಂಡು ಅತ್ಯಂತ ದೊಡ್ಡ ಉಗ್ರಾಣ ಮಹಾ ಉಗ್ರಾಣ. ಇದು ಯಾವುದು? ಗ್ರೇಟ್ ಗ್ಯಾನರಿ. ಮಹಾ ಉಗ್ರಾಣ ಯಾವ್ದು ಕೇಳಿದ್ರೆ ಇಲ್ಲಿ ಕಂಡು ಬರುವ ಮಹಾ ಉಗ್ರಾಣ ಯಾವುದು ಅಂತ ಕೇಳಿದ್ರೆ ನೆನಪಿರಬೇಕು. ಯಾವ್ದಪ್ಪ ಅಂತ ಕೇಳಿದ್ರೆ ಗ್ರೇಟ್ ಗ್ಯಾನರಿ ಎಂಬುದು ಮಹಾ ಉಗ್ರಾಣ ಎಂಬುದು ಇಲ್ಲಿ ಕಂಡು ಬಂದದ ಅಂತ ಕೇಳ್ತೀವಿ. ಓಕೆನಾ? ಈ ನಗರವನ್ನು ಕೂಡ ಏನಂದ್ರೆ ಇಲ್ಲಿ ಕಂಡು ಬಂದಿದೆ. ಇಲ್ಲಿ ಏನಂದ್ರೆ ಗ್ರೇಟ್ ಗ್ಯಾನರಿ ಅಂತ ಕಂಡು ಬಂದದ ಅಂತ ಕರ್ತೀವಿ. ಓಕೆ ಸರ್, ಗೊತ್ತಿರಲಿ. ಜಸ್ಟ್ ನಾನು ಏನಂದ್ರೆ ಕಣಜಗಳ ನಗರ ಅಂತ ಮೆಂಜದಾರವನ್ನು ಹೇಳಿದೆ. ಸೊ ಕಣಜಗಳ ನಗರ ಅಂತ ಕೂಡ ಇದಕ್ಕೂ ಕೂಡ ಕರೀತಾರೆ. ಅತಿ ಹೆಚ್ಚಾಗಿ ಇದು ಮಾಡ್ತಾರೆ ಕಣಜಗಳ ನಗರ ಅಂತೇಳಿ. ಅತಿ ಹೆಚ್ಚಾಗಿ ಕನ್ಸಿಡರ್ ಮಾಡೋದು ಹರಪ್ಪಗೆ. ಸೊ ಅದೇನಪ್ಪ ಸೆಕೆಂಡ್ ಅಲ್ಲಿ ಬರ್ತದೆ. ಯಾವುದು? ಮಂಜದಾರ ಅಂತಂದ್ರು ನೆನಪಿರ್ಬೇಕು. ಮೆಂಜದಾರ ಅನ್ನೋದು ಏನ್ ಮಾಡ್ತದ? ಸೆಕೆಂಡ್ ಅಲ್ಲಿ ಬರ್ತದ. ಮೆಂಜದಾರು ಸೆಕೆಂಡ್. ಸೊ ಫಸ್ಟ್ ಅಂತ ಬಂದಾಗ ಮಹಾಕಣಜ ಅಂದ್ರೆ ಹರಪ್ಪ. ಓಕೆ, ಗೊತ್ತಾಯ್ತಾ? ಹರಪ್ಪ ಅನ್ನೋದು ಮೊದಲನೇ ಸ್ಥಾನದಲ್ಲಿ ಕಣಜಗಳ ನಗರ ಬರ್ತದ. ಇದು ಸೆಕೆಂಡ್ ಅಲ್ಲಿ ಬರ್ತದ, ನೆನಪಿರ್ಬೇಕು. ರೈಟ್? ಹಾಗಾದ್ರೆ ನೆಕ್ಸ್ಟ್ ಇನ್ನೊಂದು ಯಾವ್ದಿತ್ತು ಅಂತ ಅಲ್ಲಿ ಆಪ್ಷನ್ಸ್ ಅಲ್ಲಿ ನೋಡ್ರಿ. ಓಕೆ, ನೆಕ್ಸ್ಟ್ ಯಾವ್ದು? ಕಾಲಿಬಂಗನ ಅಂತ ಐತೆ ನೋಡ್ರಿ. ಕಾಲಿಬಂಗನ್ ಅಂತ. ಸರಿ, ಕಾಲಿಬಂಗನವನ್ನ ಇದಕ್ಕೆ ಕಾಲಿಬಂಗನ ಅಂದ್ರೆ ಏನಪ್ಪಾ ಅಂತಂದ್ರೆ ಕಪ್ಪು ಬಳೆ ಎಂದರ್ಥ. ಯಾವಂದರ್ಥ? ಕಪ್ಪು ಬಳೆ ಎಂದರ್ಥ. ಓಕೆ, ಗೊತ್ತಿರ್ಬೇಕು. ಇದ್ರ ಬಗ್ಗೆ ಅಂತ ಬಂದಾಗ ನೋಡಿ, ಸ್ವಲ್ಪ ಮಾಹಿತಿ ನೋಡಿ ಇದ್ರ ಬಗ್ಗೆ. ಏನಪ್ಪಾ ಅಂತಂದ್ರೆ ಇದು 1954 ಪತ್ತೆ ಮಾಡಿದ್ರು. ಎಷ್ಟರಲ್ಲಿ? 1954. ಸೊ ಯಾರು ಪತ್ತೆ ಮಾಡಿದ್ರು ಅಂತಂದ್ರೆ ಅಮಲಾನಂದ ಘೋಷ್ ಅವರು ಪತ್ತೆ ಮಾಡಿದ್ರು.
ಅಮಲಾನಂದ ಘೋಷ್ ಏನಪ್ಪ ಅಂದ್ರೆ ಪತ್ತೆ ಹಚ್ಚಿರುವಂತದ್ದು. ಆದರೆ ಇದು ಅತಿ ಹೆಚ್ಚು ಏನಪ್ಪ ಅಂದ್ರೆ ಇದು ಪತ್ತೆ ಮಾಡಿದವರು ಯಾರು ಅಂತ ಕೇಳಿದ್ರೆ ಅಮಲಾನಂದ ಘೋಷ. ಇದ್ರ ಬಗ್ಗೆ ಅತಿ ಹೆಚ್ಚು ಅಧ್ಯಯನವನ್ನು ಮಾಡಿದವರು ಯಾರಪ್ಪ ಅಂತ ಕೇಳಿದ್ರೆ ಅಧ್ಯಯನವನ್ನು ಮಾಡಿದವರು ಯಾರಪ್ಪ ಅಂತ ಕೇಳಿದಾಗ BK ಥಾಪರ್ ಅಥವಾ ಥಾಪರೆ ಅಂತ ಕೂಡ ಕರೀತಾರೆ ಹೋಗಿ. BK ಥಾಪರ್ ಮತ್ತು ಬಿಬಿ ಲಾಲ್ ಎಂಬುವರ ಅತಿ ಹೆಚ್ಚು ಏನ್ ಮಾಡಿದ್ರು ಅಧ್ಯಯನವನ್ನ ಕೈಗೊಂಡು ಅಂತ ಬರ್ತದೆ. ಈ ನಗರವನ್ನ ಎಲ್ಲಿ ಕಂಡು ಬರ್ತದ? ಈ ನಗರ ಅಂತಂದ್ರೆ ರಾಜಸ್ಥಾನ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಈ ನಗರ ರಾಜಸ್ಥಾನ ಜಿಲ್ಲೆಯ ರಾಜಸ್ಥಾನ ಜಿಲ್ಲೆಯ ಯಾವ ನದಿ ಅಂತ ಕೇಳಿದ್ರೆ ಗಗ್ಗರ್ ನದಿ ಅಂತ ಬರ್ತದೆ. ಗಗ್ಗರ್ ನದಿ ದಡದಲ್ಲಿ, ಗಗ್ಗರ್ ನದಿಯ ದಡದಲ್ಲಿ ಪತ್ತೆಯಾಗಿದೆ. ಗಗ್ಗರ್ ನದಿಯ ದಡದಲ್ಲಿ ಏನಪ್ಪ ಅಂದ್ರೆ ಪತ್ತೆಯಾಗಿದೆ ಅಂತಂಥದ್ದು. ಇನ್ನು ಇಲ್ಲಿ ಏನಪ್ಪಾ ಅಂದ್ರೆ ಗಗ್ಗರ್ ನದಿ ಅಂತಂದ್ರೆ ಈ ಆಲ್ರೆಡಿ ಏನಾಗಿದೆ, ಇದು ಬತ್ತಿ ಹೋಗ್ಯದ. ಸೊ ಇದ್ರ ಮೊದಲ ಹೆಸರು ಏನಿತ್ತು ಅಂತ ಕೇಳಿದಾಗ ಇದ್ರ ಮೊದಲ ಹೆಸರು ಸರಸ್ವತಿ ನದಿ ಅಂತಿತ್ತು. ಸರಸ್ವತಿ ನದಿ ಅಂತಿತ್ತು. ಓಕೆ, ಈ ನದಿಯನ್ನ ಈ ಪ್ರೆಸೆಂಟ್ ಏನಪ್ಪ ಅಂದ್ರೆ ಗ್ರೀನ್ ಬೆಲ್ಟ್ ಅಂತೇಳಿ ಹೆಸರು ಇದೆ. ಅಂದ್ರೆ ಹಸಿರು ಒಂದಿದು, ಯಾಕಂದ್ರೆ ಇದು ಬತ್ತಿ ಹೋಗೋದಲ್ಲ ಅದಕ್ಕೆ ಗ್ರೀನ್ ಬೆಲ್ಟ್. ಇದು ಎಲ್ಲಿಂದ ಅನ್ಕಿದ್ರೆ ಬರ್ಮಾ ದೇಶದಿಂದ ಗ್ರೀನ್ ಬೆಲ್ಟ್ ಅನ್ನು ಆಗಿದೆ. ಇದಕ್ಕೆ ಇನ್ನೊಂದೇನು ಕರೀತಾರೆ ಅಂತಂದ್ರೆ ಇದಕ್ಕೆ ಗುಪ್ತಗಾಮಿನಿ ಅಂತ ಕೂಡ ಕರೀತಾರೆ. ಇದಕ್ಕೆ ಏನು ಗುಪ್ತಗಾಮಿನಿ ಅಂತ. ಇದು ಜಿಯೋಗ್ರಫಿ ನಾವು ಹೇಳ್ಬೇಕಾದ್ರೆ ಅಲ್ಲಿ ನಿಮ್ಗೆ ಸಂಪೂರ್ಣವಾದ ವಿವರಣೆ ಕೊಡ್ತೀನಿ ಅದ್ರ ಬಗ್ಗೆ. ಕ್ಲಿಯರಾ? ಓಕೆ, ಹಾಗಾದ್ರೆ ಈ ನಗರ ಅಂತ ಬಂದಾಗ ಇಲ್ಲಿ ನೋಡ್ರಿ ಯಜ್ಞ ಕುಂಡಗಳು ದೊರೆತ ಸ್ಥಳವಾಗಿದೆ. ಇಲ್ಲಿ ಯಜ್ಞ ಕುಂಡಗಳು ದೊರೆತ ಸ್ಥಳವಾಗಿದೆ. ಯಜ್ಞಕುಂಡಗಳು ದೊರೆತ ಸ್ಥಳವಾಗಿದೆ. ಯಾವುದು ಅಂತಂದ್ರೆ ಈ ನಗರ ಬಗ್ಗೆ ಗೊತ್ತಿರಬೇಕು. ಇಲ್ಲಿ ಇನ್ನೊಂದು ಏನಪ್ಪ ಅಂದ್ರೆ ಮಾರ್ಬಲಿನಿಂದ, ಇಲ್ಲಿ ಗೊತ್ತಿರಲಿ ಏನಪ್ಪಾ ಅಂತಂದ್ರೆ ಮಾರ್ಬಲಿನಿಂದ ನಿರ್ಮಿಸಿದ ಕಲ್ಲು ಮನೆಗಳು ನಿರ್ಮಾಣ ಆಗಿವೆ. ಇದು ಗೊತ್ತಿರಬೇಕು. ಇಲ್ಲಿ ಮಾರ್ಬಲಿನಿಂದ ನಿರ್ಮಿಸಿದ ಕಲ್ಲುಗಳು, ನಿರ್ಮಿಸಿದ ಮನೆಗಳು ಏನಪ್ಪ ಅಂದ್ರೆ ದೊರೆತಿವೆ. ಮಾರ್ಬಲ್ ನಿರ್ಮಿಸಿದ ಮನೆಗಳು ಬಂದ್ರೆ ದೊರೆತವಾದ ಗೊತ್ತಿರಬೇಕು. ಇಲ್ಲಿ ನೇಗಿಲು ಹೊಡೆದ ನೆಲೆಯನ್ನು ಕಂಡು ಬಂದಿದೆ. ಇಲ್ಲಿ ಇನ್ನೊಂದು ಗೊತ್ತಿರಬೇಕು, ನೇಗಿಲ ಹೊಡೆದ ನೆಲೆಯನ್ನು ಕಂಡು ಬಂದಿದೆ. ಇಲ್ಲಿ ನೆಲೆಯನ್ನು ಕಂಡು ಬಂದಿದೆ. ನೇಗಿಲು ಹೊಡೆದ ಮನೆ ಏನಪ್ಪ ಅಂದ್ರೆ ಒಂದು ನೆಲೆಯನ್ನು ಏನ್ ಮಾಡಿದ ಕಂಡು ಬಂದದ ಅನ್ನೋದು ಕೂಡ ಇದನ್ನು ಕೂಡ ಗೊತ್ತಿರಬೇಕು. ಇಲ್ಲಿ ಪಿಂಗಾಣಿ ವಸ್ತುಗಳು ಕಂಡು ಬಂದವರು. ಇಲ್ಲಿ ಇನ್ನೊಂದು ಗೊತ್ತಿರಬೇಕು, ಇಲ್ಲಿ ಯಾವ ವಸ್ತುಗಳು ಅಂದ್ರೆ ಪಿಂಗಾಣಿ ವಸ್ತುಗಳು ವೆರಿ ಇಂಪಾರ್ಟೆಂಟ್. ಇವೆಲ್ಲ ವಸ್ತುಗಳು ಕಂಡು ಬಂದಿವೆ. ಪಿಂಗಾಣಿ ವಸ್ತುಗಳು ಏನಂದ್ರೆ ಕಂಡು ಬಂದಿವೆ ಅಂತ ಗೊತ್ತಿರಬೇಕು. ಓಕೆ, ಇಲ್ಲಿ ಇನ್ನೊಂದು ಏನಪ್ಪ ಅಂದ್ರೆ ಇಲ್ಲಿ ಒಂಟೆಯ ಮೂಳೆಗಳು ಕೂಡ ಪತ್ತೆಯಾಗಿವೆ. ಇಲ್ಲಿ ಯಾವ ಮೂಳೆಗಳು ಅಂತ ಕೇಳ್ತಾ ಹೋದಾಗ ಇಲ್ಲಿ ಒಂಟೆಯ ಮೂಳೆಗಳು ಏನಿದಾವ ಅಂತಂದ್ರೆ ಪತ್ತೆಯಾಗಿವೆ. ಒಂಟೆಯ ಮೂಳೆಗಳು ಏನಿದಾವ ಪತ್ತೆಯಾಗಿವೆ ಅಂತ ಗೊತ್ತಿರಬೇಕು. ಕ್ಲಿಯರ್? ಓಕೆ, ಇಲ್ಲಿ ಇನ್ನೊಂದೇನಪ್ಪಾ ಅಂತ ಗೊತ್ತಿರಲಿ, ಕೈಗಾರಿಕೆಗಳು ಕಂಡು ಬಂದ ಸ್ಥಳವಾಗಿದೆ. ಇದು ಏನಪ್ಪಾ ಅಂತಂದ್ರೆ ಕೈಗಾರಿಕೆಗಳು ಕಂಡು ಬಂದ ಸ್ಥಳವಾಗಿದೆ. ಕ್ಲಿಯರ್? ಇಷ್ಟು ಏನಪ್ಪಾ ಅಂತ ಕಾಲಿಬಂಗನ ಬಗ್ಗೆ ಇಷ್ಟೊಂದು ಮಾಹಿತಿ ನೋಡ್ರಿ. ಎಲ್ಲವನ್ನು ಕೂಡ ಏನಪ್ಪಾ ಅಂದ್ರೆ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಇಂಪಾರ್ಟೆಂಟ್ ಮಾಹಿತಿಗಳನ್ನ ನೀವೆಲ್ಲ ಮಾಡ್ಬೇಕು, ಇದನ್ನ ಕನ್ಸಿಡರ್ ಮಾಡ್ಕೋಬೇಕು. ಮತ್ತೆ ಏನಪ್ಪಾ ಅಂದ್ರೆ ಆದಷ್ಟು ಏನಪ್ಪಾ ಅಂದ್ರೆ ಓದ್ತಾ ಇರಬೇಕು ಅಂತೇಳಿ ಕೂಡ ಗೊತ್ತಿರಬೇಕು. ಇಲ್ಲಿ ಇನ್ನೊಂದೇನಪ್ಪಾ ಅಂತಂದ್ರೆ ಭೂಕಂಪನ ಮಾಪನಗಳು ಕೂಡ ಪತ್ತೆಯಾಗಿ ನೋಡ್ರಿ. ಏನಪ್ಪಾ ಅಂದ್ರೆ ಇಲ್ಲಿ ಇನ್ನೊಂದೇನು ಭೂಕಂಪನ ಮಾಪನಗಳು ಪತ್ತೆಯಾಗಿವೆ. ಭೂಕಂಪನ ಮಾಪನಗಳು ಏನಪ್ಪ ಇಲ್ಲಿ ಪತ್ತೆಯಾಗವ ಅಂತ ಕೂಡ ನಾವೇನ್ ಮಾಡ್ತೀವಿ, ಅಧ್ಯಯನ ಮಾಡ್ತೀವಿ. ಓಕೆ, ಇಲ್ಲಿ ಇನ್ನೊಂದು ಐತಲ್ಲ, ಅಲ್ಲಿ ಹುಪಾರ್ ಅಂತಕ್ಕಂಥ ನಗರ ಏನಪ್ಪ ಅಂದ್ರೆ ಆ ಹುಪಾರ್ ಅಂತಕ್ಕಂಥದ್ದು ಈ ನಗರ ಏನಪ್ಪಾ ಅಂತ ಇದು ಸ್ವತಂತ್ರ ನಂತರ ಕಂಡು ಬಂದಿರತಕ್ಕಂಥ ನಗರ. ಇದು ಸ್ವತಂತ್ರ ನಂತರ ಪತ್ತೆಯಾದ ನಗರ. ಪತ್ತೆಯಾದ ಮೊದಲ ನಗರವಾಗಿದೆ. ಸ್ವತಂತ್ರ ನಂತರ ಪತ್ತೆಯಾದ ಮೊದಲ ನಗರವಾಗಿದೆ ಅಂತ ಬರ್ತದೆ. ಇದರ ಪತ್ತೆ ಹಚ್ಚಿದವರು ಯಾರಪ್ಪ ಅಂತಂದ್ರೆ ವೈ.ಡಿ. ಶರ್ಮಾ ಎಂಬ ವ್ಯಕ್ತಿ ಪತ್ತೆ ಮಾಡಿದ್ರು. ಇದು ಯಾವ ನದಿಯ ದಡದ ಮೇಲೆ ಅಂತಂದ್ರೆ ಸತ್ಲೇಜ್ ನದಿಯ ದಡದ ಮೇಲಿದೆ. ಯಾವ ನದಿ? ಸತ್ಲೇಜ್ ನದಿಯ ದಡದ ಮೇಲಿದೆ. ಯಾವ ಅಂತ ಕೇಳಿದ್ರೆ ಸತ್ಲೇಜ್ ನದಿಯ ದಡದಲ್ಲಿದೆ. ಓಕೆ, ಇನ್ನ ಇರ್ತಕ್ಕಂಥದ್ದು ಅದಾವ. ಇನ್ನ ಏನಪ್ಪ ಅಂದ್ರೆ ದೋಲ್ವಿರಾದ, ಚುನಾದಾರವಾದ, ಓಕೆ, ಲೋಥಲ್ ನಗರದ,
ಓಕೆ, ರಂಗಪೂರ್ ಐತಿ. ಇದು ಎಲ್ಲರ ಬಗ್ಗೆ ಏನಪ್ಪ ಅಂದ್ರೆ ನಾನು ಏನು ಮಾಡ್ತೀನಿ, ನೆಕ್ಸ್ಟ್ ಯಾವುದೋ ಒಂದು ಸಿಂಧು ಐತಿ, ಇನ್ನೊಂದು ಪಾಯಿಂಟ್ಸ್ಗಳು ಹಾಕೊಂಡು, ಸೊ ಇರ್ತಕ್ಕಂಥ ಇಂಪಾರ್ಟೆಂಟ್ ಯಾವ್ದು ನೋಡ್ಕೊಂಡು ಅದು ತಂದೇನಪ್ಪ ಅದ್ರ ಬಗ್ಗೆ ಕೂಡ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಒಟ್ಟೆ ಡೋಂಟ್ ಹೋಗಿ ಇನ್ನು ಸಿಂಧುನಾಗಿರುತ್ತೆ ನಗರಾಜ್ಯಗಳ ಬಗ್ಗೆ ಕೂಡ ಒಂದು ಕ್ವಶನ್ ಹಾಕೊಂಡು ಅದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ಏನು ಮಾಡ್ತೀನಿ, ವಿವರಣೆ ಮಾಡ್ತೀನಿ. ಇನ್ನು ಅದಕ್ಕಿಂತ ಬೆಟರ್ ಏನಪ್ಪ ಅಂದ್ರೆ ಥಿಯರಿ ಕ್ಲಾಸಲ್ಲಿ ಏನಾದರೂ ಅಟೆಂಡ್ ಆಗಿದ್ರಪ್ಪ ಅಂದ್ರೆ ಅಲ್ಲಿ ಏನು ಮಾಡ್ತೀನಿ, ಸಂಪೂರ್ಣವಾಗಿರ್ತಂತ ನೀವು ಅನ್ಕೊಂಡಿರ್ಬೋದು. ಸೊ ಕೆ ಸಿಂಗ್ ಅಂತೇಳಿ, ಸೊ ಅಲ್ಲಿ ಏನು ಮಾಡ್ತೀನಿ ಅಂದರೆ ನೇರವಾಗಿ ಹೇಳ್ತಾ ಇದ್ದೀನಿ, ಮೆನ್ಸ್ಗೂ ಆಗಿರ್ಬೋದು ಆ ರೀತಿ ಮೆನ್ಸ್ ಆಗುವ ರೀತಿಯಲ್ಲಿ ಏನು ಮಾಡ್ತೀನಿ, ನಿಮಗೆ ಎಕ್ಸ್ಪ್ಲನೇಷನ್ ಅನ್ನು ಕೊಟ್ಟಿರ್ತೀನಿ. ಓಕೆನಾ, ಕೆ ಎಸ್ ಮೆನ್ಸ್ ಆಗುವಂಥ ರೀತಿಯಲ್ಲಿ ಎಕ್ಸ್ಪ್ಲನೇಷನ್ ಅನ್ನು ಕೊಟ್ಟಿರ್ತೀನಿ. ಮತ್ತು ಅಲ್ಲಿ ಆಗುವಂಥ ಒಂದು ಘಟನೆಗಳಾಗ್ಬೋದು, ಯಾಕೆ ಏನು ಎತ್ತು ಎಲ್ಲರ ಬಗ್ಗೆ ಕೂಡ ಡೀಟೇಲ್ ಆಗಿ ಹೇಳ್ಕೊಟ್ಟಿರ್ತೀನಿ. ರೈಟಾ, ಥಿಯರಿ ಕ್ಲಾಸ್ ಏನಪ್ಪ ಅಂದರೆ ಸ್ಟಾರ್ಟ್ ಮಾಡಿದಾಗ ಅವಾಗ ಹೇಳಿರ್ತೀವಿ. ಸೊ ಅವಾಗ ಏನಪ್ಪ ಅಟೆಂಡ್ ಆಗಿರ್ತೀವಿ. ಸೊ ಇವತ್ತಿಗೆ ಏನಪ್ಪ ಅಂತ ಕೇಳಿದಾಗ ಧನ್ಯವಾದಗಳು ಅಂತ ಹೇಳ್ತೀನಿ. ಸೊ ನಿಮಗೆ ನೀವು ಏನಪ್ಪ ಸ್ವಲ್ಪ ಅರ್ಥಕೋರಿ ಅಂತ ಹೇಳ್ತೀನಿ, ನಾ ಹೇಳ್ತಾ ಇದ್ದೀನಿ ನಾನು ಅರ್ಥಕೋರಿ. ಯಾಕಂದರೆ ನಮಗೆ ನಾವು ಅಷ್ಟು ಜಗವನ್ನು ಅರಿಯೋಕ್ಕಾಗಲ್ಲ. ನಮಗೆ ನಾವು ಅರ್ಥ ಏನಪ್ಪ ಅಂದರೆ ಜಗತ್ತು ನಮಗೆ ಅರಿತದ ಅನ್ನೋದು ಗೊತ್ತಿರಬೇಕು. ಯಾವಾಗ ನಾವು ಹುಡುಕಾಡ್ತೀವೋ ಅವಾಗ ಜನ ನಮ್ಮನ್ನು ಹುಡುಕಾಡ್ತಾರೆ. ನಮಗೆ ನಾವು ಹುಡುಕೊಳ್ಳೋಣ ಒಳಗಡೆ, ನಾವು ಶ್ರೇಷ್ಠರಾಗೋಣ. ಓಕೆನಾ, ಹಾಗಾದರೆ ನಾಳೆ ಸಿಗೋಣ. ಧನ್ಯವಾದಗಳು.